போலாம். ನಾವು ವಿಷಯದಲ್ಲಿ ಹೋಗೋಣ. என்ன நம்ம தொடர்ந்து தியானிச்சிருக்கோம், யாராவது சொல்ல முடியுமா? ನಾವು ಯಾವುದರ ಬಗ್ಗೆ ಧ್ಯಾನಿಸುತ್ತಿದ್ದೇವೆ? abundant life. ಓಕೆ, ಪರಿಪೂರ್ಣமான ಜೀವನ ಕುರಿತು ನಮ್ಮ பார்த்து கொண்டிருக்கிறோம். ಪರಿಪೂರ್ಣವಾದಂತಹ ಜೀವನದ ಬಗ್ಗೆ ನಾವು ಧ್ಯಾನಿಸುತ್ತಿದ್ದೇವೆ. அந்த பரிபூர்ணமான ஜீவனத்துல சில டாபிக் உங்களோட நான் பேசி கொண்டிருந்தேன். ಪರಿಪೂರ್ಣವಾದ ಜೀವನದಲ್ಲಿ ಅದರ ಬಗ್ಗೆ ಕೆಲವು ಕಾರ್ಯಗಳ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. நான் பரிபூர்ணமான ஜீவன் வாழ வேண்டும் என்றால் நான் என்ன செய்யணும்? ಪರಿಪೂರ್ಣವಾದಂತಹ ಜೀವನವನ್ನು ನಾನು ಜೀವಿಸಬೇಕಾದ್ರೆ ನಾನೇನು ಮಾಡಬೇಕು? ನಮ್ಮೆಲ್ಲ ಸಭೆಗೆ ಬರೋம், ನಾವೆಲ್ಲರೂ ಸಭೆಗೆ ಬರುತ್ತೇವೆ, ನಮ್ಮೆಲ್ಲ ಕ್ರಿಸ್ತவங்கன்னு சொல்றோம், ನಾವೆಲ್ಲರೂ ಕ್ರೈಸ್ತರು ಎಂಬುದಾಗಿ ಹೇಳಿಕೊಳ್ಳುತ್ತೇವೆ, ನಮ್ಮೆಲ್ಲ ಕ್ರಿಸ್ತುவை பின்பற்றுகிறவர்கள் என்று சொல்லுகிறோம், ನಾವೆಲ್ಲರೂ ಕ್ರೈಸ್ತನನ್ನು ಹಿಂಬಾಲಿಸುವವರು ಎಂಬುದಾಗಿ ಹೇಳಿಕೊಳ್ಳುತ್ತೇವೆ. ಯೇಸು சொன்ன அந்த சந்தோஷம் நமக்குள்ள காணப்படலையே. ಆದರೆ ಯೇಸು ಕ್ರಿಸ್ತನು ಹೇಳಿದಂತಹ ಸಂತೋಷವು ನಮ್ಮಲ್ಲಿ ಕಾಣಲ್ಪಡಲಿಲ್ಲವೇ? ಯೇಸು பொய் சொன்னாரா? ಹಾಗಾದ್ರೆ ಯೇಸು ಕ್ರಿಸ್ತನು ಸುಳ್ಳು ಹೇಳಿದನಾ? அவர் சொன்னாரு, ಆತನು ಹೇಳಿದನು, ನಾನು ಬಂದಿದ್ದು ಜೀವನ ಕೊಡುಕ, ನಿಮಗೆ ಜೀವವನ್ನು ಕೊಡುವುದಕ್ಕೆ, ಪರಿಪೂರ್ಣமான ಜೀವನ ಕೊಡುಕ, ಪರಿಪೂರ್ಣವಾದಂತಹ ಜೀವನವನ್ನು ಕೊಡುವುದಕ್ಕೆ. ಯೇಸು ಕ್ರಿಸ್ತನು ಬಂದಿದ್ದು ಉங்க வாழ்க்கையை ಸಂತೋಷமாக்க, ನಿಮ್ಮ ಜೀವನವನ್ನು ಸಂತೋಷವಾಗಿ ಬದಲಾಯಿಸುವುದಕ್ಕೆ. ಯೇಸು ಕ್ರಿಸ್ತನು ಬಂದದ್ದು ஒரு ಸಮಾಧಾನத்தை கொண்டு, ನಿಮ್ಮ ಜೀವನದಲ್ಲಿ ಒಂದು ಸಮಾಧಾನವನ್ನು ತರುವುದಕ್ಕೆ. ಯೇಸು ಕ್ರಿಸ್ತನು ಬಂದದ್ದು வாழ்க்கையில ஒரு நிம்மதியை கொடுக்க, ನಿಮ್ಮ ಜೀವನದಲ್ಲಿ ಒಂದು ನೆಮ್ಮದಿಯನ್ನು ಕೊಡುವುದಕ್ಕೆ. வருத்தத்தோடு பாரங்களை சுமக்கிறவர்களே என்னிடத்துல வாங்க, நான் உங்களுக்கு இளைப்பாறுதல் கொடுப்பேன். ಆದ್ದರಿಂದಲೇ ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಎಂಬುದಾಗಿ ಹೇಳಲ್ಪಟ್ಟಿದೆ. ಯೇಸು கொடுத்த எல்லா வாக்குத்தத்தங்களும் பாருங்க, உங்களிடத்துல இருந்து இருக்கிற எல்லா பிரச்சனைகளையும் கவலைகளையும் வேதனைகளையும் எடுத்து போட்டு உங்களுக்கு சமாதானமும் சந்தோஷத்தையும் நிம்மதியும் கொடுக்கிறது தான் இயேசுவுடைய நோக்கமா இருக்கிறது. ಯೇಸು ಕ್ರಿಸ್ತನ ಎಲ್ಲಾ ವಾಗ್ದಾನಗಳನ್ನು ನೋಡಿ, ನಿಮ್ಮ ಬಳಿಯಲ್ಲಿರುವ ಸಮಸ್ಯೆಗಳು, ನಿಮ್ಮ ಬಳಿಯಲ್ಲಿರುವ ಸಂಕಟಗಳು, ನೋವುಗಳನ್ನು ಎಲ್ಲವನ್ನು ತೆಗೆದು ಹಾಕಿ ನಿಮಗೆ ಆಶೀರ್ವಾದವನ್ನು ಕೊಡುವುದೇ ಯೇಸು ಕ್ರಿಸ್ತನ ವಾಗ್ದಾನಗಳಾಗಿವೆ. ಆದ್ರೆ ಎவ்வளவு பேருக்கு இந்த சமாதானமும் சந்தோஷமும் ஆசீர்வாதமும் நிம்மதியும் இங்க சபையில இருக்கு? ಆದ್ರೆ ಎಷ್ಟು ಜನರಿಗೆ ಈ ಆಶೀರ್ವಾದಗಳು, ನೆಮ್ಮದಿಗಳು, ಸಂತೋಷವು, ಸಮಾಧಾನವು ಸಭೆಯಲ್ಲಿದೆ? ಆಮೆನ್, ಆಮೆನ್. ஆண்டவர் சொன்னார், இதெல்லாம் நான் உங்களுக்கு கொடுக்கிறேன். ಯಾಕೆಂದರೆ ದೇವರು ಹೇಳಿದನು, ಇದೆಲ್ಲವನ್ನು ನಾನು ನಿಮಗೆ ಕೊಡುತ್ತೇನೆ. என்னை பின்பற்றினால், ನನ್ನನ್ನು ಹಿಂಬಾಲಿಸಿದರೆ இதெல்லாம் உங்களுக்கு நான் கொடுக்கிறேன். ಇವೆಲ್ಲವನ್ನು ನಾನು ನಿಮಗೆ ಕೊಡುವೆನು. நான் வந்ததே அதற்காக தான். ನಾನು ಬಂದಿದ್ದೆ ಅದಕ್ಕೋಸ್ಕರವೇ. ಪರಿಪೂರ್ಣமான ಜೀವನ வாழ்வதற்காக தானே. ಪರಿಪೂರ್ಣವಾದಂತಹ ಜೀವನವನ್ನು ಜೀವಿಸುವುದಕ್ಕೋಸ್ಕರ. ಆದರೆ நம்ம எங்கேயோ குறைபடுகிறோம் பாருங்க. ನಾವು ಎಲ್ಲೋ ಕೊರತೆಯುಳ್ಳವರಾಗಿದ್ದೇವೆ. நம்ம இயேசுவை அவர் கற்றுக் கொடுத்த வாக்கு தத்தங்களை நிறைவேறாம நம்ம வித்தியாசமாய் நடந்து கொண்டிருக்கிறோம். ಯೇಸು ಕ್ರಿಸ್ತನು ಕಲಿಸಿಕೊಟ್ಟಂತಹ ವಾಗ್ದಾನಗಳಲ್ಲಿ ನಾವು ನೆರವೇರದೆ ವ್ಯತ್ಯಾಸವಾಗಿ ನಡೆದುಕೊಳ್ಳುತ್ತೇವೆ. ಅದಕ್ಕೆ ಮೊದಲನೆಯದಾಗಿ ಪರಿಪೂರ್ಣமான ಜೀವನ நம்ம வாழணும்னா, ಪರಿಪೂರ್ಣವಾದಂತಹ ಜೀವನವನ್ನು ನಾವು ಜೀವಿಸಬೇಕಾದರೆ ಫಸ್ಟ್ உங்களுக்கு ಕற்றுக் கொடுத்தது, ಮೊದಲನೆಯದಾಗಿ ನಾನು ನಿಮಗೆ ಕಲಿಸಿಕೊಟ್ಟದ್ದು, நாம் மாறணும், ನಾನು ಬದಲಾವಣೆ ಆಗಬೇಕು. ಆಮೆನ್, ಆಮೆನ್. இந்த சப்ஜெக்ட் நான் ஸ்டார்ட் பண்ணி ஒரு 6 வாரம் ஆகுதா? ಈ ವಿಷಯವನ್ನು ನಾನು ಪ್ರಾರಂಭಿಸಿ 6 ವಾರಗಳಾಗುತ್ತದಾ? உங்களை ಕೇಳುங்க, ನಿಮ್ಮನ್ನು ಕೇಳಿಕೊಳ್ಳಿ, நான் என்ன மாறினே, ನಾನು ಏನು ಬದಲಾವಣೆ ಆದೆನು? கொஞ்சமாவது, ಸ್ವಲ್ಪವಾದರೂ. இயேசு கிறிஸ்து சொல்றாரு, நீ இந்த பரிபூர்ணமான ஜீவனுக்குள்ள நுழையணும்னா முதலாவது ನೀ ಮಾರணும். ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ, ನೀನು ಈ ಪರಿಪೂರ್ಣವಾದಂತಹ ಜೀವನವನ್ನು ಜೀವಿಸಬೇಕಾದರೆ ಮೊದಲನೆಯದಾಗಿ ನೀನು ಬದಲಾವಣೆ ಆಗಬೇಕು. ಪಾಪத்தை விட்டு நீ தேவன் பக்கம் திரும்பணும். ಪಾಪವನ್ನು ಬಿಟ್ಟು ನೀನು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. நீ மனம் திரும்பணும். ನೀನು ಮನಸ್ಸಾಂತರ ಹೊಂದಬೇಕು. உலக ஆசையிலிருந்து வெளியே வரணும். ಈ ಲೋಕದ ಆಸೆಗಳಿಂದ ನೀನು ಹೊರಗೆ ಬರಬೇಕು. அப்போதான் உனக்கு இந்த மாற்றத்தை அனுபவிக்க முடியும். ಆಗ ತಾನೇ ನಿನಗೆ ಈ ಬದಲಾವಣೆಯನ್ನು ಅನುಭವಿಸಲು ಸಾಧ್ಯ. ಆಮೆನ್, ಆಮೆನ್. ஏன் அந்த மாற்றத்தை என்னால இன்னும் அனுபவிக்க முடியல? ಯಾಕೆ ಆ ಬದಲಾವಣೆಯನ್ನು ನೀನು ಇನ್ನೂ ಅನುಭವಿಸಲು ಆಗುತ್ತಿಲ್ಲ? இந்த பாவத்திலிருந்து நான் இன்னும் மனம் திரும்பல. ಈ ಪಾಪದಿಂದ ನಾನು ಇನ್ನೂ ಮಾನಸಾಂತರ ಹೊಂದಲಿಲ್ಲ. பாவத்திலிருந்து நான் இன்னும் வெளியே வரல. ಪಾಪದಿಂದ ನಾನು ಇನ್ನೂ ಹೊರಗೆ ಬರಲಿಲ್ಲ. உலகத்திலிருந்து தேவன் பக்கம் நான் இன்னும் திரும்பல. ಲೋಕದಿಂದ ದೇವರ ಕಡೆಗೆ ಇನ್ನೂ ನಾನು ತಿರುಗಿಕೊಳ್ಳಲಿಲ್ಲ. ಮನಸ್ತಾಪ ಪಡಲ, ಮನಸ್ಸಾಂತರ ಹೊಂದಲಿಲ್ಲ. ಆಮೆನ್, ಆಮೆನ್.
சோ அந்த புதிய ஜீவன் உங்களால் அனுபவிக்க முடியல. ಆ ಹೊಸ ಜೀವನವನ್ನು ನಿಮ್ಮಿಂದ ಅನುಭವಿಸಲು ಆಗುತ್ತಿಲ್ಲ. ஒரு 6 வாரத்துக்கு முன்னாடி ಒಂದು 6 ವಾರಗಳ ಮುಂಚೆ என் எண்ணம் எப்படி இருந்துச்சோ ನನ್ನ ಬಯಕೆಗಳು ಯಾವ ರೀತಿಯಾಗಿತ್ತೋ இப்பவும் அப்படியே இருந்தா ಈಗಲೂ ಅದೇ ರೀತಿಯಾಗಿದ್ದರೆ இந்த இந்த சந்தோஷம் உங்களுக்கு கிடைக்காது. ಈ ಸಂತೋಷವು ನಿಮಗೆ ಸಿಗುವುದಿಲ್ಲ. ஆமென். ಆಮೆನ್. ಯೇಸು ஒரு வாலிப பையனை கூப்பிடுறாரு. ಒಂದು ಯೌವನಸ್ಥ ಹುಡುಗನನ್ನು ಕರೆದನು. அவனே கேட்கிறான். ಅವನೇ ಕೇಳುತ್ತಾನೆ, தேவனுடைய ராஜ்யத்துக்கு நான் வருவது எப்படி? ದೇವರ ರಾಜ್ಯಕ್ಕೆ ನಾನು ಯಾವ ರೀತಿಯಾಗಿ ಬರುವುದು? அப்ப இயேசுவுக்கு தெரியும் இவன் கேள்வி பொய்யான கேள்வி. ಯೇಸು ಕ್ರಿಸ್ತನಿಗೆ ಗೊತ್ತು ಇವನು ಕೇಳುವಂತ ಪ್ರಶ್ನೆ ಸುಳ್ಳಾದ ಪ್ರಶ್ನೆ ಎಂಬುದಾಗಿ. ஐயா, பரலோக ராஜ்யம் நான் அடைவது எப்படி? ಅಯ್ಯ, ಪರಲೋಕ ರಾಜ್ಯವನ್ನು ನಾನು ಹೊಂದಿಕೊಳ್ಳುವುದು ಯಾವ ರೀತಿ? அப்போ இந்த ஆண்டவர் சொல்றாரு, மோசேயின் கட்டளை போய் நீ ஃபாலோ பண்ணு போ. ಆಗ ದೇವರು ಹೇಳುತ್ತಿದ್ದಾನೆ, ಮೋಸೆಯ ಆಜ್ಞೆಗಳನ್ನು ನೀನು ಹೋಗಿ ಹಿಂಬಾಲಿಸು ಎಂಬುದಾಗಿ. அவன் சொல்றான், நான் சின்னதுல இருந்தே கட்டளைகள் எல்லாம் கடைபிடிச்சுன்னு வரேன். ಅವನು ಹೇಳಿದನು, ನಾನು ಚಿಕ್ಕ ವಯಸ್ಸಿನಿಂದಲೇ ಈ ಆಜ್ಞೆಗಳನ್ನು ಹಿಂಬಾಲಿಸುತ್ತಿದ್ದೇನೆ, ಅದೆಲ್ಲ ஒண்ணும் நான் தவறுது கிடையாது, ಅದರಲ್ಲಿ ಯಾವುದರಲ್ಲಿಯೂ ನಾನು ತಪ್ಪಿದವನಲ್ಲ. அப்போ இயேசு சொல்றாரு, ಆಗ ಯೇಸು ಕ್ರಿಸ್ತನು ಹೇಳಿದನು, ಸರಿ, உன்கிட்ட இருக்கிறதெல்லாம் வித்துட்டு ஏழைகளுக்கு கொடுத்துட்டு என் பின்னாடி வந்துரு. ನಿನ್ನ ಬಳಿಯಲ್ಲಿ ಇರುವುದನ್ನೆಲ್ಲ ಮಾರಿ ಬಡವರಿಗೆ ಕೊಟ್ಟು ನನ್ನನ್ನು ಹಿಂಬಾಲಿಸು ಎಂಬುದಾಗಿ. ಇವನ ಮನಸ್ಸು இப்போ இவனுடைய ஜெபம் உண்மையானதா பொய்யானதா? ಈಗ ಇವನ ಪ್ರಾರ್ಥನೆಯು ನಿಜವಾದದ್ದ ಸುಳ್ಳಾದದ್ದ? ಅವನ ಪ್ರಾರ್ಥನೆಯು பரலோக ராஜ்யம் அடையணும், ಪರಲೋಕ ರಾಜ್ಯವನ್ನು ಹೊಂದಿಕೊಳ್ಳಬೇಕು. ಯೇಸು ವழியை காட்டுறாரு, ಆದರೆ ಯೇಸು ಕ್ರಿಸ್ತನು ದಾರಿಯನ್ನು ತೋರಿಸಿದನು, அந்த வழியில அவனுக்கு போக மனசிಲ್ಲ. ಆದರೆ ಆ ದಾರಿಯಲ್ಲಿ ಹೋಗುವುದಕ್ಕೆ ಅವನಿಗೆ ಮನಸ್ಸಿಲ್ಲ. ಆಮೆನ್. ಆಮೆನ್. நிறைய பேர் ஜெபிக்க வரீங்க, ಅನೇಕರು ಪ್ರಾರ್ಥಿಸಲು ಬರುತ್ತೀರಾ. நேத்து நான் ஒரு சகோதரனோட பேசிக்கொண்டிருந்தேன். ನಿನ್ನೆ ನಾನೊಬ್ಬ ಸಹೋದರನ ಬಳಿಯಲ್ಲಿ ಮಾತನಾಡುತ್ತಿದ್ದೆ. தம்பி, நிறைய பேர் ஜெபிக்க வராங்க, ತಮ್ಮ ಅನೇಕರು ಪ್ರಾರ್ಥಿಸಲು ಬರುತ್ತಾರೆ, ஆனா அந்த ஜெபம் பொய்யான ஜெபம்னு எனக்கு தெரியும். ಆದರೆ ಆ ಪ್ರಾರ್ಥನೆ ಸುಳ್ಳಾದ ಪ್ರಾರ್ಥನೆ ಎಂಬುದಾಗಿ ನನಗೆ ಗೊತ್ತು. ஆனாலும் நான் ஜெபிச்சு அனுப்புறேன். ಆದರೂ ಸಹ ನಾನು ಪ್ರಾರ್ಥಿಸಿ ಕಳುಹಿಸುತ್ತೇನೆ. அது எப்படி? ಅದು ಹೇಗೆ? என்கிட்ட வராங்க, ನನ್ನ ಬಳಿಯಲ್ಲಿ ಬರುತ್ತಾರೆ, பாஸ்டர், ಬೋಧಕರೇ, எங்க வீட்டுல சமாதானம் வேணும், ನಮ್ಮ ಮನೆಯಲ್ಲಿ ಸಮಾಧಾನ ಬೇಕು, ஜெபம் பண்ணுங்க, ಪ್ರಾರ್ಥಿಸಿರಿ. இப்ப நான் உண்மையாகவே அந்த மனுஷனுக்கு வீட்டுல சமாதானம் வேணும்னா, ನಿಜವಾಗಿ ಆ ಮನುಷ್ಯನಿಗೆ ಮನೆಯಲ್ಲಿ ಸಮಾಧಾನ ಬೇಕಾದರೆ, நான் ஜெபிச்ச பிறகு, ನಾನು ಪ್ರಾರ್ಥಿಸಿದ ನಂತರ அந்த மனுஷன் என்ன பண்ணணும்? ಆ ಮನುಷ್ಯನು ಏನು ಮಾಡಬೇಕು? சமாதானத்துக்கு முயற்சி செய்யணும், ಸಮಾಧಾನಕ್ಕೋಸ್ಕರ ಪ್ರಯತ್ನಿಸಬೇಕು. இங்க சமாதானத்துக்கு ஜெபிச்சிட்டு ಇಲ್ಲಿ ಸಮಾಧಾನಕ್ಕೋಸ್ಕರ ಪ್ರಾರ್ಥಿಸಿ வீட்டுல போய் நீ சண்டை போட்டினா, ಮನೆಯಲ್ಲಿ ಹೋಗಿ ನೀನು ಜಗಳವಾಡಿದರೆ, உன்னுடைய ஜெபத்தின் வாஞ்சை உண்மையானதா பொய்யானதா? ನಿನ್ನ ಪ್ರಾರ್ಥನೆಯ ಬಯಕೆಯು ನಿಜವಾದದ್ದ ಸುಳ್ಳಾದದ್ದ? ಸುಳ್ಳಾದದ್ದು. பாஸ்டர், ஜெபம் பண்ணுங்க, ಬೋಧಕರೇ ಪ್ರಾರ್ಥಿಸಿರಿ, எங்க வீட்டுல சமாதானம் வேணும், ನಮ್ಮ ಮನೆಯಲ್ಲಿ ಸಮಾಧಾನ ಬೇಕು, நான் ஜெபிக்கிறேன், ನಾನು ಪ್ರಾರ್ಥಿಸುತ್ತೇನೆ. சமாதானம் உண்டாகிறதுக்கு தேவையான உன்னுடைய பங்கு என்ன உங்க வீட்டுல? ಸಮಾಧಾನಕ್ಕೆ ಬೇಕಾಗಿರುವಂತ ನಿನ್ನ ಒಂದು ಕರ್ತವ್ಯವು ನಿನ್ನ ಮನೆಯಲ್ಲಿ ಏನು? இல்ல. ಇಲ್ಲ. அப்போ உன் ஜெபம் உண்மையானதா? ಆಗ ನಿನ್ನ ಪ್ರಾರ್ಥನೆಯು ನಿಜವಾದದ್ದಾ? இந்த வாலிப பையன் பரலோக ராஜ்யம் வரணும், ಈ ಯವನಸ್ಥ ಹುಡುಗನು ನೋಡಿ ಪರಲೋಕ ರಾಜ್ಯಕ್ಕೆ ಹೋಗಬೇಕು, ஆனா என் மனசு மாறக்கூடாது, ಆದರೆ ನನ್ನ ಮನಸ್ಸು ಬದಲಾವಣೆ ಆಗಬಾರದು. இன்னைக்கு எல்லாருடைய நிலைமை இதுதான் பாருங்க. ಇಂದು ಎಲ್ಲರ ಒಂದು ಪರಿಸ್ಥಿತಿ ಇದೆ ನೋಡಿ. பரிபூர்ணமான ஜீவன் எனக்கு வேணும், ಪರಿಪೂರ್ಣವಾದಂತ ಜೀವನವು ನನಗೆ ಬೇಕು, ஆனா என் மனசு மாறாது, ಆದರೆ ನನ್ನ ಮನಸ್ಸು ಬದಲಾವಣೆ ಆಗುವುದಿಲ್ಲ, மாறாது, ನನ್ನ ಆಸೆ ಬದಲಾವಣೆ ಆಗುವುದಿಲ್ಲ, மாறாது, ನನ್ನ ಒಂದು ಬಯಕೆ ಬದಲಾವಣೆ ಆಗುವುದಿಲ್ಲ. என் வாழ்க்கை உலகத்தை தேடிதான் போவோம், ನನ್ನ ಜೀವನವನ್ನು ಲೋಕವನ್ನು ಹುಡುಕಿ ಹೋಗುತ್ತದೆ. ஆனா என்ன வேணும் எனக்கு? ಆದರೆ ನನಗೇನು ಬೇಕು? ಪರಿಪೂರ್ಣமான ಜೀವನ, ಪರಿಪೂರ್ಣವಾದಂತ ಜೀವನವು ಬೇಕು, கிடைக்காது, ಅದು ಸಿಗುವುದಿಲ್ಲ. அதான் சொல்றாரு, ಆದ್ರಿಂದಲೇ ಹೇಳುತ್ತಿದ್ದಾನೆ, மனம் திரும்பி வந்தாதான் உனக்கு என் பாதையில ಪರಿಪೂರ್ಣமான ಜೀವನ ಉಂಟಾகும். ಮಾನಸಾಂತರ ಹೊಂದಿ ಬಂದರೆ ಮಾತ್ರ ನನ್ನ ಜೀವನ ನನ್ನ ಹಾದಿಯಲ್ಲಿ ನಿನಗೆ ಪರಿಪೂರ್ಣ ಆಶೀರ್ವಾದ ಉಂಟು. ಆಮೆನ್. ಆಮೆನ್. ಅನೇಕ பேர் ಜெபிக்கிறோம், ಅನೇಕರು ಪ್ರಾರ್ಥಿಸುತ್ತೇವೆ, ಅದಕ್ಕೆ ಮುಯற்சி என்ன? ಅದಕ್ಕೆ ಪ್ರಯತ್ನವೇನು? ಆಮೆನ್. ಆಮೆನ್. ஆண்டவரே, எனக்கு நிரந்தரமான ஒரு ವಾಸಸ್ಥಳத்தை கொடுங்கன்னு ಜೆபிக்கிறீங்க. ದೇವರೇ ನನಗೆ ಒಂದು ನಿರಂತರವಾದಂತ ವಾಸಸ್ಥಳವನ್ನು ಕೊಡಿ ಎಂಬುದಾಗಿ ಪ್ರಾರ್ಥಿಸುತ್ತೀರಿ. உன்னுடைய முயற்சி என்ன? ಅದಕ್ಕೆ ನಿನ್ನ ಪ್ರಯತ್ನವೇನು?
வீடு மேல விழுமா கீழே? ಮನೆಯು ಮೇಲಿಂದ ಕೆಳಗೆ ಬೀಳುತ್ತದಾ? உன்னுடைய முயற்சி என்ன? ನಿನ್ನ ಪ್ರಯತ್ನವೇನು? உன்னுடைய தியாகம் என்ன? ನಿನ್ನ ತ್ಯಾಗವೇನು? உன்னுடைய சேகரிப்பு என்ன? ನಿನ್ನ ಅದಕ್ಕೋಸ್ಕರ ನಿನ್ನ ಶೇಖರಣೆ ಏನು? ஆமென். ಆಮೆನ್. What is your saving plan? ನಿನ್ನ ಒಂದು ಶೇಖರಣೆಯ ಉಪಾಯವೇನು? ஆட்சி தூம் கட்டுறது வந்த உடனே 1ஆம் தேதிக்கு ஆண்டவர் எனக்கு நிரந்தரமான வாசஸ்தலத்தை எப்படி கொடுப்பாரு? 1ನೇ ತಾರೀಕು ಬಂದ ತಕ್ಷಣ, ಕೈಯಲ್ಲಿ ಹಣ ಬಂದ ತಕ್ಷಣ ಅದನ್ನು ಯಥಾ ಪ್ರಕಾರ ಖರ್ಚು ಮಾಡುವುದು, ಆದರೆ ದೇವರು ನನಗೆ ನಿರಂತರ ವಾಸಸ್ಥಾನವನ್ನು ಕೊಡುವನು ಎಂಬುದಾಗಿ ಪ್ರಾರ್ಥಿಸುವುದು. ஜெபிக்கிறோம், ಪ್ರಾರ್ಥಿಸುತ್ತೇವೆ, ஆனா அதுக்கு தகுந்த மாதிரி உங்க மனசு இல்ல. ಅದಕ್ಕೆ ತಕ್ಕ ಹಾಗೆ ನಮ್ಮ ಮನಸ್ಸಿಲ್ಲ. ஆமென். ಆಮೆನ್. ஆண்டவரே, ದೇವರೇ, நான் சந்தோஷமா வாழணும். ನಾನು ಸಂತೋಷವಾಗಿ ಜೀವಿಸಬೇಕು. எஸ், ಹೌದು, ஆண்டவர் சொல்றாரு, ದೇವರು ಹೇಳುತ್ತಿದ್ದಾನೆ, நான் சந்தோஷமா தான் வைக்கிற ஆசைப்படுறேன். ನಾನು ನಿನ್ನನ್ನು ಸಂತೋಷವಾಗಿ ಇರಿಸಬೇಕೆಂಬುದಾಗಿ ಇಚ್ಛಿಸುತ್ತೇನೆ. இந்த உலக ஆசையை விட்டுட்டு வெளியே வா. ಈ ಲೋಕದ ಆಸೆಯನ್ನು ಬಿಟ್ಟು ಹೊರಗೆ ಬಾ. நீ மனசுக்குள்ளவே உலகத்தை வச்சிட்டு இருக்கிற. ನೀನು ಮನಸ್ಸಿನಲ್ಲಿ ಲೋಕವನ್ನು ಇಟ್ಟುಕೊಂಡು எப்படி உனக்கு சமாதானம் கிடைக்கும்? ಹೇಗೆ ನಿನಗೆ ಸಮಾಧಾನ ಸಿಗುತ್ತದೆ? பாருங்க, நம்ம ஜெபிக்கிறோம், ನೋಡಿ, ನಾವು ಪ್ರಾರ್ಥಿಸುತ್ತೇವೆ, ஆனா அந்த ஜெபத்துடைய இன்டென்சிட்டி என்ன, அந்த ஜெபத்துடைய ஆழம் என்ன, அந்த ஜெபம் ஜெபிக்கிறீங்களே அந்த ஜெபத்துடைய உன்னுடைய இருதயத்தின் வாஞ்சை என்ன? ನಾವು ಪ್ರಾರ್ಥಿಸುತ್ತೇವೆ, ಆ ಪ್ರಾರ್ಥಿಸುವಂತ ಉದ್ದೇಶವೇನು? ನಿನ್ನ ಹೃದಯದ ಒಂದು ಬಯಕೆ ಏನು? ஆமென். ಆಮೆನ್. நேத்து ஸ்டூடெண்ட்ஸ் பிரேயர் இருந்துச்சு. ನಿನ್ನೆ ವಿದ್ಯಾರ್ಥಿಗಳ ಪ್ರಾರ್ಥನೆ ಇತ್ತು. ஆண்டவரே, ದೇವರೇ, நான் தான் டாப்பரா இருக்கணும் காலேஜ்ல, ಕಾಲೇಜಿನಲ್ಲಿ ನಾನೇ ಮೊದಲನೇವನಾಗಿರಬೇಕು, நான் தான் அதிகமான மதிப்பெண்களை எடுக்கணும், ನಾನೇ ಅಧಿಕವಾದಂತ ಅಂಕಗಳನ್ನು ಪಡೆಯಬೇಕು, ஆசீர்வதிங்க, ನನ್ನನ್ನು ಆಶೀರ್ವದಿಸಿರಿ, எனக்கு ஞானத்தை கொடுங்க, ನನಗೆ ಜ್ಞಾನವನ್ನು ಕೊಡಿ, எனக்கு ஞாபக சக்தியை கொடுங்க, ನನಗೆ ಜ್ಞಾಪಕ ಶಕ್ತಿಯನ್ನು ಕೊಡಿ, நல்லா நான் எழுதணும், ನಾನು ಚೆನ್ನಾಗಿ ಬರೆಯಬೇಕು, மறந்து போக கூடாது. ನಾನು ಯಾವುದನ್ನು ಮರೆತು ಹೋಗಬಾರದು. இது ஜெபம். ಇದು ಪ್ರಾರ್ಥನೆ. வீட்டுல போய் ಮನೆಯಲ್ಲಿ ಹೋಗಿ உன்னுடைய விலக்கிரியம் என்ன, ನೀನು ಅದಕ್ಕೆ ಕೊಡಬೇಕಾಗಿರುವ ಬೆಲೆ ಏನು, where is your sacrifice? ನಿನ್ನ ಒಂದು ತ್ಯಾಗವೇನು ಅದಕ್ಕೋಸ್ಕರ? ஆமென். ಆಮೆನ್. எத்தனை பெரிய ஊழியக்காரர் வந்தாலும் அந்த ஜெபம் கேட்கப்படாது. ಎಷ್ಟೇ ದೊಡ್ಡ ಸೇವಕರು ಬಂದರೂ ಈ ರೀತಿಯಾದಂತಹ ಪ್ರಾರ್ಥನೆ ಕೇಳಲ್ಪಡುವುದಿಲ್ಲ. உன்னுடைய ஜெபத்தின் ஆழம் என்னவென்று தேவன் அறிகிறார். ನನ್ನ ಪ್ರಾರ್ಥನೆಯ ಆಳವೇನೆಂಬುದನ್ನು ದೇವರು ಅರಿತವನಾಗಿದ್ದಾನೆ. ஆமென். ಆಮೆನ್. நீங்க இன்னைக்கு ஜெபிச்சிட்டு ನೀನು ಇಂದು ಪ್ರಾರ್ಥಿಸಿ நாளைக்கு நீங்க என்ன நேத்து ஜெபிச்சீங்கன்னு கேட்டா உங்களுக்கு சொல்ல தெரியாது. ನಾಳೆ ನಿನ್ನೆ ನೀವು ಏನು ಪ್ರಾರ್ಥಿಸಿದಿರಿ ಎಂಬುದಾಗಿ ನಾನು ಕೇಳಿದರೆ ಅದನ್ನು ಹೇಳಲು ನಿಮಗೆ ಗೊತ್ತಿಲ್ಲ. That is the intensity of your prayer. ಅದೇ ನಿಮ್ಮ ಪ್ರಾರ್ಥನೆಯ ಒಂದು ಆಳವಾಗಿದೆ. ಸಿಸ್ಟರ್, நேத்து 30 நிமிஷம் ஜெபம் பண்ணீங்களே, ಸಹೋದರಿ, ನಿನ್ನೆ 30 ನಿಮಿಷ ಪ್ರಾರ್ಥಿಸಿದಿರಲ್ಲ, என்ன பாயிண்ட்க்கு ஜெபம் பண்ணீங்க? ನೀನು ಯಾವ ಅಂಶಕ್ಕೆ ಪ್ರಾರ್ಥಿಸಿದಿರಿ? அந்த ஜெபம் ஆழமானதா இருந்தா, ಆ ಪ್ರಾರ್ಥನೆಯು ಆಳವುಳ್ಳದ್ದಾಗಿದ್ದರೆ அது உன் மனசுல குத்திட்டே இருக்கும். ಅದು ನಿನ್ನ ಮನಸ್ಸನ್ನು ಚುಚ್ಚುತ್ತಲೇ ಇರುತ್ತದೆ. அது நிறைவேறுற வரைக்கும் உங்களுக்கு தூக்கம் வராது. ಅದನ್ನು ನೆರವೇರಿಸುವವರೆಗೂ ನಿಮಗೆ ನಿದ್ದೆ ಬರುವುದಿಲ್ಲ. ஜெபிச்சிட்டே இருப்பீங்க. ನೀವು ಪ್ರಾರ್ಥಿಸುತ್ತಲೇ ಇರುತ್ತೀರಿ. அதுதான் ஆழம். ಅದೇ ಆಳ. ஆமென். ಆಮೆನ್. அவங்களுக்கு தான் பரிபூர்ணமான ஜீவன் ஆண்டவர் கொடுப்பார். ಆ ರೀತಿಯಾದವರಿಗೆ ಪರಿಪೂರ್ಣವಾದಂತಹ ಜೀವನವನ್ನು ದೇವರು ಕೊಡುವವನಾಗಿದ್ದಾನೆ. Not just coming in, உங்க தேவைகளெல்லாம் ஒரு லிஸ்ட் போட்டு கொடுத்துட்டு போயிட்டு அவர் செஞ்சிடுவாரா உங்களுக்கு? ನೀವು ಹಾಗೆ ಬಂದು ನಿಮ್ಮ ಒಂದು ಬೇಡಿಕೆಗಳನ್ನೆಲ್ಲ ಒಂದು ಪಟ್ಟಿ ಹಾಕಿ ದೇವರ ಬಳಿಯಲ್ಲಿ ಕೊಟ್ಟು ಹೋದರೆ ಆತನು ಮಾಡುತ್ತಾನಾ? ஆமென். ಆಮೆನ್. என் தேவன் பேசக்கூடாதபடிக்கு விக்கிரகம் அல்ல. ನನ್ನ ದೇವರು ಮಾತನಾಡಲಾರದ ಹಾಗೆ ಒಂದು ವಿಗ್ರಹ ಅಲ್ಲ. நீ சீட்டு போட்டு போயிட்டாக்கா அதை பார்த்துட்டு சும்மா இருக்கிற தேவன் கிடையாது. ನೀನು ಒಂದು ಚೀಟಿಯನ್ನು ಬರೆದು ಹಾಕಿ ಹೋದರೆ ಅದನ್ನು ನೋಡಿ ಸುಮ್ಮನಿರುವಂತ ದೇವರು ನನ್ನ ದೇವರಲ್ಲ. தேவன் பேசுகிறவன். ನನ್ನ ದೇವರು ಮಾತನಾಡುವವನು. ஆமென். ಆಮೆನ್. பரலோக ராஜ்யம் வரணும்ன்ற ஆசை உனக்கு நல்லதுதான்ப்பா. ಪರಲೋಕ ರಾಜ್ಯಕ್ಕೆ ಬರಬೇಕೆಂಬಂತ ಬಯಕೆ ನಿನಗೆ ಒಳ್ಳೆಯದೇ. ஆனா வழி, ಆದರೆ ದಾರಿ இந்த உலகத்தை விட்டு வெளியே வா. ಈ ಲೋಕವನ್ನು ಬಿಟ್ಟು ಹೊರಗೆ ಬಾ. வசனம் சொல்லுகிறது, ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, அவன் பணக்காரனா இருந்தபடி ಅವನು ಐಶ್ವರ್ಯವಂತನಾಗಿದ್ದರಿಂದ மனசு இல்ல, ಅವನಿಗೆ ಮನಸ್ಸಿಲ್ಲ. அப்ப அவனுடைய ஜெபம் எவ்வளவு உண்மையான ஜெபம் பாருங்க. ಹಾಗಾದ್ರೆ ಅವನ ಪ್ರಾರ್ಥನೆಯು ಎಷ್ಟೊಂದು ನಿಜವಾದಂತ ಪ್ರಾರ್ಥನೆ ಆಗಿದೆ ನೋಡಿ. சும்மா டைம் பாஸ்க்கு இயேசுகிட்ட பேசலான்றது போல தான் இன்னைக்கு ஜெபங்கள் நடக்குது. ಸುಮ್ಮನೆ ಸಮಯವನ್ನು ಕಳೆಯುವುದಕ್ಕೋಸ್ಕರ ಯೇಸು ಕ್ರಿಸ್ತನ ಬಳಿಯಲ್ಲಿ ಪ್ರಾರ್ಥಿಸೋಣ ಎಂಬುದಾಗಿ ಈ ರೀತಿಯಾದಂತಹ ಪ್ರಾರ್ಥನೆಗಳು ಈ ದಿನದಲ್ಲಿ ನಡೆಯುತ್ತದೆ. Lot of prayers are time pass prayers. ಅನೇಕ ಪ್ರಾರ್ಥನೆಗಳು ಸಮಯವನ್ನು ಕಳೆಯುವಂತಹ ಪ್ರಾರ್ಥನೆಗಳಾಗಿವೆ.
அவர் உன் ஜெபத்தின் ஆழத்தை பார்த்து ಆತನು ನಿನ್ನ ಪ್ರಾರ್ಥನೆಯ ಆಳವನ್ನು ನೋಡಿ அவர் செய்கிறவராயிருக்கிறார். ಆತನು ಮಾಡುವವನಾಗಿದ್ದಾನೆ. இயேசு செஞ்ச அற்புதங்கள் எல்லாம் பாருங்க. ಯೇಸು ಮಾಡಿದಂತ ಅದ್ಭುತಗಳನ್ನೆಲ್ಲ ನೋಡಿ ஒரு இடத்துல எந்த அளவுக்கு விட்டுறாருன்னா ಒಂದು ಸ್ಥಳದಲ್ಲಿ ಎಷ್ಟರ ಮಟ್ಟಿಗೆ ಆತನು ಬಿಟ್ಟು ಬಿಡುತ್ತಾನೆ ಎಂಬುದಾಗಿ ಹೇಳಿದ್ದಾರೆ. சொல்றான், ಅವನು ಹೇಳುತ್ತಾನೆ, நாய்க்கு போடுற துண்டுகளாவது எனக்கு கொடுங்க. ಆಕೆ ಹೇಳುತ್ತಾಳೆ, ನಾಯಿ ಮರಿಗೆ ಹಾಕುವಂತ ತುಂಡುಗಳನ್ನಾದರೂ ನನಗೆ ಕೊಡಿ. ಯೇಸು ಕ್ರಿಸ್ತು ಸುಖ ಹಾಕக்கூடாதுன்றதல்ல, ಯೇಸು ಕ್ರಿಸ್ತನಿಗೆ ಸೌಖ್ಯಪಡಿಸಬಾರದು ಎಂಬುವಂತ ಉದ್ದೇಶವಲ್ಲ. அவளுடைய ஜெபத்தின் ஆழத்தை அவர் சோதித்து பார்க்கிறார். ಆಕೆಯ ಪ್ರಾರ್ಥನೆಯ ಆಳವನ್ನು ಆತನು ಪರೀಕ್ಷಿಸುತ್ತಿದ್ದಾನೆ. அவ கேட்ட உடனே ஆண்டவர் செஞ்சிருக்கலாம், ಆಕೆ ಕೇಳಿದ ತಕ್ಷಣ ದೇವರು ಮಾಡಿರಬಹುದು. ஆனா அவளுடைய ஜெபம் நிஜமானவே உள்ளத்துல ஆழத்துல இருந்து வருகிறதா என்று அவர் சோதித்து பார்த்தார். ಆದರೆ ಆಕೆಯ ಪ್ರಾರ್ಥನೆಯು ನಿಜವಾಗಿ ಹೃದಯದ ಆಳದಿಂದ ಬರುತ್ತಿದೆಯಾ ಎಂಬುದನ್ನು ಆತನು ಶೋಧಿಸುವವನಾಗಿದ್ದನು. எஸ், ಹೌದು, அதுதான் இயேசು சொல்றாரு. ಅದನ್ನು ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ. இஸ்ரவேலில் ಕಾಣಾದ ವಿಶ್ವಾಸத்தை, ಇಸ್ರಾಯೇಲರಲ್ಲಿ ಕಾಣದಂತ ಒಂದು ವಿಶ್ವಾಸವು. ஆமென். ಆಮೆನ್. ஒரு பையன், அவங்க பையன் தண்ணியிலயோ நெருப்புலயோ விழுந்துறான். ಒಬ್ಬ ಹುಡುಗನು ಅವನು ನೀರಲ್ಲಿಯೂ ಬೆಂಕಿಯಲ್ಲಿಯೂ ಬೀಳುತ್ತಾನೆ. இயேசு உடனே சுகமாக்குறதுல ಯೇಸು ಕ್ರಿಸ್ತನು ತಕ್ಷಣ ಸೌಖ್ಯಪಡಿಸುವುದಿಲ್ಲ. அவங்க அப்பாவை டெஸ்ட் பண்றாரு. ಅವರ ತಂದೆಯನ್ನು ಆತನು ಪರೀಕ್ಷಿಸುತ್ತಾನೆ. நான் சுகமாக்குவேன்னு நீ நம்புறியா? ನಾನು ಸೌಖ್ಯಪಡಿಸುವೆನು ಎಂಬುದಾಗಿ ನೀನು ನಂಬುತ್ತೀಯಾ? அவன் உண்மையை ஒத்துக்கிறான். ಅವನು ನಿಜವನ್ನು ಒಪ್ಪಿಕೊಳ್ಳುತ್ತಾನೆ. நம்பிக்கை இல்ல, ನನಗೆ ನಂಬಿಕೆ ಎಂಬುದಿಲ್ಲ, நீங்க எனக்கு நம்பிக்கையை கொடு, ನೀವು ನಮಗೆ ನಂಬಿಕೆಯನ್ನು ಕೊಡಿ ನನಗೆ. அவனுடைய ஆழத்தை அவர் இயேசு அறிந்தார். ಆತನ ಆಳವನ್ನು ಯೇಸು ಕ್ರಿಸ್ತನು ಅರಿತಿದ್ದನು. நீ ஆசீர்வதிக்கப்படணும்னு நீ ஜெபிக்கிறியே, ನೀನು ಆಶೀರ್ವದಿಸಪಡಬೇಕೆಂಬುದಾಗಿ ಪ್ರಾರ್ಥಿಸುತ್ತೀಯ. அதோட ஆழம் என்ன? ಅದರ ಒಂದು ಆಳವೇನು சொல்லுங்க, ಹೇಳಿರಿ. ஆண்டவரே என்ன ஆசீர்வதிக்கன்னு ஜெபிக்கிறீங்களே, ದೇವರೇ ನನ್ನನ್ನು ಆಶೀರ್ವದಿಸಿರಿ ಎಂಬುದಾಗಿ ಪ್ರಾರ್ಥಿಸುತ್ತಿಲ್ಲ. ஆழம் என்ன? ಅದರ ಆಳವೇನು? அதுக்கு மனசு மாற விட்டு கொடுக்குறீங்களா? ಅದಕ್ಕೆ ನೀನು ನಿನ್ನ ಮನಸ್ಸು ಬದಲಾವಣೆ ಆಗುವುದಕ್ಕೆ ಬಿಟ್ಟುಕೊಡುತ್ತೀಯಾ? உங்க பழக்க வழக்கங்களை விட்டு கொடுக்குறீங்களா? ನಿನ್ನ ಅಭ್ಯಾಸಗಳನ್ನು ಬಿಟ್ಟುಕೊಡುತ್ತೀಯಾ? சோம்பேறித்தனத்தை விட்டு கொடுக்குறீங்களா? ಸೋಮಾರಿತನವನ್ನು ಬಿಟ್ಟುಕೊಡುತ್ತೀರಾ? What are you doing? ಏನನ್ನು ನೀವು ಮಾಡುತ್ತಿದ್ದೀರಾ? ஜெபிக்கிறீங்க, ಪ್ರಾರ್ಥಿಸುತ್ತೀರಾ? அதோட ஆழம் என்ன? ಅದರ ಆಳವೇನು? ஆண்டவரே சபை வளரணும் ஜெபிக்கிறேன், ದೇವರೇ ಸಭೆಯು ಬೆಳೆಯಬೇಕು ಎಂಬುದಾಗಿ ಪ್ರಾರ್ಥಿಸುತ್ತೀಯಾ? அதோட ஆழம் என்ன? ಅದರ ಆಳವೇನು? விடாமுயற்சியா ஓடணும், ಎಡೆಬಿಡದೆ ನೀನು ಓಡಬೇಕು. அப்ப சபையை நிரப்பாரு. ಆಗ ದೇವರು ಸಭೆಯನ್ನು ತುಂಬಿಸುವನಾಗಿದ್ದಾನೆ. ஆமென். ಆಮೆನ್. வெறும் ஜெபிக்கிறதுனால அவர் செய்ய மாட்டாரு. ನಾನು ಪ್ರಾರ್ಥಿಸುವುದರಿಂದ ಆತನು ಮಾಡುವುದಿಲ್ಲ. ஜெபத்தின் ஆழம் என்ன? ನಿನ್ನ ಪ್ರಾರ್ಥನೆಯ ಆಳವೇನು? ஆமென். ಆಮೆನ್. ஆண்டவரே, ದೇವರೇ, என் பிள்ளைங்க நல்லா இருக்கணும், ನನ್ನ ಮಕ್ಕಳು ಚೆನ್ನಾಗಿರಬೇಕು. ஜெபம் பரவாயில்ல, ಪ್ರಾರ್ಥನೆಯು ಪರವಾಗಿಲ್ಲ. அதோட ஆழம் என்ன? ಅದರ ಆಳವೇನು? எப்படி உன் பிள்ளைங்களை வளர்க்குறீங்க? ನಿಮ್ಮ ಮಕ್ಕಳನ್ನು ಹೇಗೆ ಬೆಳೆಸುತ್ತೀರಾ? What is the intensity of the prayer? ಪ್ರಾರ್ಥನೆಯ ಒಂದು ಉದ್ದೇಶವೇನು? ಅದರ ಆಳವೇನು? என் சப்ஜெக்ட் இன்னைக்கு வேற, ನನ್ನ ವಿಷಯ ದಿನದಲ್ಲಿ ಬೇರೆ, ஆனா ஆவியானவர் இதுதான் உங்களுக்கு சொல்றாரு. ಆದರೆ ಪವಿತ್ರಾತ್ಮನು ಇದನ್ನೇ ನಿಮಗೆ ಹೇಳುವಂತೆ ಆತನು ಪ್ರೇರೇಪಿಸುತ್ತಿದ್ದಾನೆ. ஒப்புவிக்குவது போல ஆலயத்துக்கு வந்து ஒப்புவிச்சா ஒண்ணும் நடக்காதுங்க. ಒಪ್ಪಿಸಿಕೊಡುವವರಾಗಿ ಆಲಯಕ್ಕೆ ಬಂದು ಒಪ್ಪಿಸಿಕೊಟ್ಟರೆ ಏನು ನಡೆಯುವುದಿಲ್ಲ. Your prayer should have a determination to change. ನಿನ್ನ ಒಂದು ಪ್ರಾರ್ಥನೆಯು ಬದಲಾವಣೆ ಆಗುವುದಕ್ಕೆ ತಕ್ಕನ ಹಾಗೆ ಇರಬೇಕು. ஆமென். ಆಮೆನ್. ஆண்டவரே நான் ஆசீர்வதிங்கன்னு சொன்னீங்கன்னா, ದೇವರೇ ನನ್ನನ್ನು ಆಶೀರ್ವದಿಸಿ ಎಂಬುದಾಗಿ ಹೇಳಿದರೆ என்ன அர்த்தம்? ಅದರ ಅರ್ಥವೇನು? உங்க தேவைகளெல்லாம் சந்திக்கப்படணும். ನಿನ್ನ ಬೇಡಿಕೆಗಳೆಲ್ಲ ಸಂಧಿಸಲ್ಪಡಬೇಕು. அப்ப நீ உன்னுடைய பழைய பழக்கத்திலேயே இருந்தினா எப்படி ஆண்டவர் ஆசீர்வதிப்பாரு? ನೀನು ಇರುವಂತಹ ಹಳೆಯ ಅಭ್ಯಾಸದಲ್ಲೇ ಇದ್ದರೆ ದೇವರು ಹೇಗೆ ನಿನ್ನನ್ನು ಆಶೀರ್ವದಿಸುವುದು? நான் மாற மாட்டேன், ನಾನು ಬದಲಾವಣೆ ಆಗುವುದಿಲ್ಲ, தான் இருப்பேன், ನಾನು ಹೀಗೆ ಇರುತ್ತೇನೆ. ஆனா நீங்க என்ன ஆசீர்வாதம்? ಆದರೂ ನೀವು ನನ್ನನ್ನು ಆಶೀರ್ವದಿಸಬೇಕು. ஆண்டவர் செய்ய மாட்டார், ದೇವರು ಮಾಡುವುದಿಲ್ಲ. உன்னை மாற்றுவார், ನಿನ್ನನ್ನು ಬದಲಾಯಿಸುವನು. நீ எப்போ மாறுறியோ ನೀನು ಯಾವಾಗ ಬದಲಾವಣೆ ಆಗುತ್ತೀಯೋ அப்பதான் உன் ஆசீர்வாதம் உனக்கு வரும். ಆಗ ಆಶೀರ್ವಾದವು ನಿನಗೆ ಬರುತ್ತದೆ. ஆமென். ಆಮೆನ್. சில பேர் இப்படி சொல்லுவாங்க, ಕೆಲವರು ಹೀಗೆ ಹೇಳುತ್ತಾರೆ, பாஸ்டர் ಬೋಧಕರೇ, நான் பிறந்ததுல இருந்தே இப்படிதான் பாஸ்டர். ನಾನು ಹುಟ್ಟಿದಂದಿನಿಂದಲೇ ಹೀಗೆ ಬೋಧಕರೇ. ஆண்டவர் சொல்லுவாரு, ದೇವರು ಹೇಳುತ್ತಾರೆ, அதுக்கு முன்னாடில இருந்து நான் இப்படிதான். ಅದಕ್ಕೆ ಮುಂಚೆನಿಂದಲೇ ನಾನು ಹೀಗೆ. ஆமென். ಆಮೆನ್. நிறைய பேர் சொல்லுவாங்க நான் பிறந்ததுல இருந்தே இப்படிதான். ಅನೇಕರು ಹೇಳುತ್ತಾರೆ ನಾನು ಹುಟ್ಟಿದಂದಿನಿಂದಲೇ ಹೀಗೆ. இல்லம்மா, ஆண்டவர் மாறுவதற்கு வாய்ப்புகளை கொடுக்கிறாரு. ಇಲ್ಲ, ದೇವರು ಬದಲಾವಣೆ ಆಗುವುದಕ್ಕೆ ಆತನ ಅವಕಾಶಗಳನ್ನು ಕೊಡುತ್ತಾನೆ. See,
change our lifestyle. ನಮ್ಮ ಜೀವನದ ಶೈಲಿಯನ್ನು ನಾವು ಬದಲಾಯಿಸಿಕೊಳ್ಳುವುದಿಲ್ಲ. உங்களுக்கு நல்லா தெரியுது, ನಿಮಗೆ ಚೆನ್ನಾಗಿ ಗೊತ್ತು, நான் ஆலயத்துக்கு போனா தூங்குறேன். ನಾನು ಆಲಯಕ್ಕೆ ಹೋದರೆ ನಿದ್ರಿಸುತ್ತೇನೆ ಎಂಬುದಾಗಿ. நீங்க ஜெபிக்கிறீங்க, ನೀವು ಪ್ರಾರ್ಥಿಸುತ್ತೀರಾ, ஆண்டவரೇ ದೇವರೇ நான் தூங்க கூடாது. ನಾನು ನಿದ್ರಿಸಬಾರದು. அப்ப நீ என்ன செய்யணும்? ಹಾಗಾದ್ರೆ ನೀನೇನು ಮಾಡಬೇಕು? சனிக்கிழமை சீக்கிரம் தூங்கி, ಶನಿವಾರ ನೀನು ಬೇಗನೆ ನಿದ್ರಿಸಿ, ஞாயிற்றுக்கிழமை ஒரு 6 மணி மட்டும் தூங்கி, ಭಾನುವಾರ ಒಂದು 6 ಗಂಟೆವರೆಗೂ ನಿದ್ರಿಸಿ, குளிச்சிட்டு ಸ್ನಾನ ಮಾಡಿ ಫ್ರೆಶ್ಶಾ வந்தினா ನೀನು ಫ್ರೆಶ್ ಆಗಿ ಬಂದರೆ தூங்க மாட்டேன். ನಿದ್ರಿಸುವುದಿಲ್ಲ. ஆமென். ಆಮೆನ್. இல்ல உங்களுக்கு நான் பிராக்டிகலா சொல்லி கொடுக்கிறேன். ಇಲ್ಲ, ನಾನು ಇದನ್ನು ಕ್ರಿಯಾರೂಪಕವಾಗಿ ಪ್ರಯೋಗವಾಗಿ ಹೇಳಿಕೊಡುತ್ತಿದ್ದೇನೆ. ಫೋನ್ பார்த்துட்டு, ನಿನ್ನೆ ಎಲ್ಲ ಫೋನ್ ನೋಡಿ, ನೈಟ್ ಎಲ್ಲ ಫೋನ್ பார்த்து, ರಾತ್ರಿ ಎಲ್ಲ ಫೋನ್ ನೋಡಿ, காலையில சீக்கிரம் எழுந்திருச்சு ಬೆಳಗ್ಗೆ ಬೇಗನೆ ಎದ್ದು குளிச்சிட்டு வந்தா ಸ್ನಾನ ಮಾಡಿ ಬಂದರೆ இங்க சபையில என்ன வரும்? ಇಲ್ಲಿ ಸಭೆಯಲ್ಲಿ ಏನು ಬರುತ್ತದೆ? கொட்டாவி வரும், ಆಕಳಿಕೆ ಬರುತ್ತದೆ. அப்புறமா பிறகு ನಂತರ தூக்கம் வரும், ನಿದ್ರೆ ಬರುತ್ತದೆ. ஜெபத்தின் ஆழம் என்ன? ನಿನ್ನ ಪ್ರಾರ್ಥನೆಯ ಆಳವೇನು? நீ என்ன ஜெபிச்ச? ನೀನೇನು ಪ್ರಾರ್ಥಿಸಿದೆ? ஆண்டவரே, நான் சபையில தூங்க கூடாது, ದೇವರೇ ನಾನು ಸಭೆಯಲ್ಲಿ ನಿದ್ರಿಸಬಾರದು ಎಂಬುದಾಗಿ ಪ್ರಾರ್ಥಿಸಿದೆ. ஆனா அதுக்கு முயற்சி என்ன? ಆದರೆ ಅದಕ್ಕೆ ಪ್ರಯತ್ನವೇನು? 0. 0. புரியுதுங்களா? ಅರ್ಥವಾಗುತ್ತಿದೆ. நான் நல்ல பாஸ்டரா இருக்கிறதுனால சொல்றேன் உங்களுக்கு. ನಾನು ಒಳ್ಳೆಯ ಬೋಧಕನಾಗಿರುವುದರಿಂದ ಇದನ್ನು ನಿಮಗೆ ಹೇಳುತ್ತೇನೆ. வேற யாராவது இருந்திருந்தா ಬೇರೆ ಯಾರಾದರೂ ಇದ್ದಿದ್ದರೆ அசுத்த ஆவிடுவாங்க உடனே. ஆமென். உனக்கு ஜெபிக்கணும், நீ வெள்ளிக்கிழமை வாணிடுவாங்க. அப்புறமா ನಿನ್ನ ಬಳಿಯಲ್ಲಿ ನಿನಗೆ ಅಶುದ್ಧಾತ್ಮನ ಹಿಡಿದಿದೆ, ನಿನಗೆ ಪ್ರಾರ್ಥಿಸಬೇಕು, ಶುಕ್ರವಾರ ಬಾ ಎಂಬುದಾಗಿ இல்ல ಹೇಳಿಬಿಡುತ್ತಿದ್ದರು. இல்ல ஆவியானவர் எனக்கு தெளிவா சொல்றாரு, அதெல்லாம் கிடையாது. நீங்க நைட்டு சரியா தூங்காம போனை பாக்குறதுனால இங்க வந்து தூங்குறீங்க. ಪವಿತ್ರಾತ್ಮನು ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ, ಆ ರೀತಿಯಲ್ಲ ಎಲ್ಲ, ನೀವು ರಾತ್ರಿ ಎಲ್ಲ ಫೋನ್ ಅನ್ನು ನೋಡಿ ಸರಿಯಾಗಿ ನಿದ್ರಿಸದೆ ಇದ್ದಿದ್ದರಿಂದ ಇಲ್ಲಿ ಬಂದು ನೀವು ನಿದ್ರಿಸುತ್ತೀರಾ. ஆமென். ಆಮೆನ್. See how அந்த பரிபூர்ணமான ஜீவனுக்குள்ள வருவதற்கு என்னை மாற்றிக்கொள்ள எனக்கு விருப்பம் இல்ல. ಪರಿಪೂರ್ಣವಾದಂತಹ ಜೀವನಕ್ಕೆ ಬರುವುದಕ್ಕೆ, ನನ್ನನ್ನು ಬದಲಾಯಿಸಿಕೊಳ್ಳುವುದಕ್ಕೆ ನನಗೆ ಅಪೇಕ್ಷೆ ಇಲ್ಲ. ஆனா பரிபூர்ணமான ஜீவன் எப்போ வரணும்? நம்ம மாறினாதான் வரும். ಆದರೆ ಪರಿಪೂರ್ಣವಾದಂತಹ ಜೀವನವು ಯಾವಾಗ ಬರುತ್ತದೆ? ನಾವು ಬದಲಾವಣೆ ಹೊಂದಿದ ಮೇಲೇನೆ ಬರುವುದು. Hallelujah. ಹಲ್ಲೆಲೂಯಾ. Can go to the next slide. எனக்கு தெரியல, I was like, ஆவியானவர் இதை சொல்லும்படிக்கு வர கொடுத்ததுனால நான் சொன்னேன். ரெண்டாவது நான் அவங்க சொன்னேன், ಎರಡನೆಯದಾಗಿ ನಾನು ನಿಮಗೆ ಹೇಳಿದ್ದೇನೆ, மன்னிக்கிறது தான். ಕ್ಷಮಿಸುವುದು. This is one of the greatest thing ಇದು ಒಂದು ಶ್ರೇಷ್ಠವಾದಂತಹ ಒಂದು ಕಾರ್ಯ, and one of the difficult thing. ಒಂದು ಕಠಿಣವಾದಂತಹ ಕಾರ್ಯವೂ ಸಹ. ஆனா அதுல தான் எல்லாமே அடங்கி இருக்கிறது. ಆದರೆ ಇದರಲ್ಲಿಯೇ ಎಲ್ಲವೂ ಅಡಗಿದೆ. See, if you learn to give forgiveness, ನೀವು ಕ್ಷಮಿಸಲು ನೀವು ಕಲಿತುಕೊಂಡರೆ ಬ್ಯೂಟಿಫುಲ್ ಲೈಫ್, ಅದು ಒಂದು ಅಂದವಾದಂತಹ ಜೀವನ. இல்லனா நீங்க ಲಗೇಜ್ ಸುಮಂದನು செல்ல வேண்டியதா இருக்கும். ಇಲ್ಲವಾದರೆ ನೀವು ಭಾರವನ್ನು ಹೊತ್ತುಕೊಂಡು ನೀವು ಹೋಗಬೇಕು. It is for your good. ಇದು ನಿಮ್ಮ ಒಳ್ಳೆಯದಕ್ಕೆ. ನೀ ಸಂತೋಷமா இருக்கணுமா? ನೀನು ಸಂತೋಷವಾಗಿರಬೇಕಾ? ಎಲ್ಲಾರನ್ನು ತೂಕಿ போடு. ಮನಸ್ಸಿನಲ್ಲಿರುವುದರ ಎಲ್ಲ ಒಂದು ಕಹಿಯನ್ನು ತೆಗೆದುಹಾಕು. ಎಲ್ಲಾರನ್ನು ತೂಕಿ போடு. ಎಲ್ಲರನ್ನು ತೆಗೆದುಹಾಕು. I forgive them. ನಾನು ಎಲ್ಲರನ್ನು ಕ್ಷಮಿಸಿದ್ದೇನೆ. I release. ನಾನು ಎಲ್ಲರನ್ನು ಬಿಡುಗಡೆ ಮಾಡಿದ್ದೇನೆ. I release from my heart. ನನ್ನ ಹೃದಯದಿಂದ ಎಲ್ಲವನ್ನು ಬಿಡುಗಡೆಗೊಳಿಸಿದ್ದೇನೆ. ಅಷ್ಟೇ, ಮುಗಿಯಿತು. நீங்க சமாதானமா சந்தோஷமா இருங்க. ನೀವು ಸಮಾಧಾನವಾಗಿ ಸಂತೋಷವಾಗಿರಿ. ಟಿ.ಡಿ. ಜೇಕ್ಸ್ இப்படி சொல்லுவாரு. ಟಿ.ಡಿ. ಜೈಸ್ ಈ ರೀತಿಯಾಗಿ ಹೇಳುತ್ತಿದ್ದರು. இந்த மன்னிக்கப்படாத தன்மை என்னன்னா, ಈ ಕ್ಷಮಿಸಲ್ಪಡದೆ ಇರುವಂತಹ ಗುಣವೇನೆಂದರೆ, நான் மருந்து குடிச்சிட்டு ನಾನು ಔಷಧಿಯನ್ನು ಕುಡಿದು ಎದುರ್ಕ இருக்கிற ಸಾವಾನಾನ್ பார்க்கிறது, ಎದುರಲ್ಲಿರುವವನು ಸಾಯುತ್ತಾನ ಎಂಬುದಾಗಿ ನೋಡುವುದು. ಆಮೇಲೆ புரிஞ்சுச்சா? ಅರ್ಥವಾಯ್ತಾ? மன்னிக்கப்படாத தன்மை எப்படி தெரியுமா? ಕ್ಷಮಿಸಲ್ಪಡದೆ ಇರುವಂತಹ ಗುಣವೇನೆಂದರೆ, I drink poison ನಾನು ವಿಷವನ್ನು ಕುಡಿದು and expecting the other person to die. ಆದರೆ ಬೇರೆ ಆ ವ್ಯಕ್ತಿಯು ಸಾಯಬೇಕೆಂಬುದಾಗಿ ಬಯಸುವುದು. No, it will kill you. ಆ ರೀತಿಯ ಅಲ್ಲ, ನೀನು ನಿನ್ನನ್ನೇ ಸಾಯಿಸಿಕೊಳ್ಳುತ್ತಿದ್ದೀಯಾ. ಆಮೆನ್. ಆಮೆನ್. ಸೋ மன்னிக்கிறது உங்களுக்கு ನಿರಂತರமான ஒரு சந்தோஷத்தை கொண்டு வரும். ಕ್ಷಮಿಸುವುದು ನಿಮಗೆ ನಿರಂತರವಾದಂತಹ ಸಂತೋಷವನ್ನು ತರುವಂತದ್ದಾಗಿದೆ. அடுத்ததா சொன்ன புதிய வாழ்க்கை, ನಂತರ ಹೇಳಿದೆನು ನೂತನ ಜೀವನ. experience that new life. ಆ ನೂತನ ಜೀವನವನ್ನು ಅನುಭವಿಸಿರಿ. ಪழைய ಸಾವಾದೀங்க, ನೀವು ಹಳೆಯದಾಗಬೇಡಿ. ಆಮೆನ್. ಆಮೆನ್. ಓಕೆ, புதுசா இருங்க, ನೂತನವಾಗಿರಿ, ಎಂಜಾಯ್, ಆನಂದಿಸಿರಿ. உங்களை பார்த்தா ಸಿರಿங்க, ನಿಮ್ಮನ್ನು ನೋಡಿದರೆ ನಗಿರಿ. become new every day. ಪ್ರತಿದಿನವೂ ನೂತನವಾಗಿರಿ.
learn to smile. ನಗುವುದಕ್ಕೆ ಕಲಿತುಕೊಳ್ಳಿರಿ. ஏன்னா ஆண்டவர் சொல்றாரு உங்களுக்கு புதிய வாழ்க்கையை கொடுக்கிறேன்றாரு. ಯಾಕೆಂದ್ರೆ ದೇವರು ಹೇಳುತ್ತಿದ್ದಾನೆ ನಿನಗೆ ನಾನು ನೂತನ ಜೀವವನ್ನು ಕೊಡುತ್ತೇನೆ. ஆனா நம்ம வேதத்தை அதிகமா படிக்க ಆದರೆ ನಾವು ವೇದ ಪುಸ್ತಕವನ್ನು ಅಧಿಕವಾಗಿ ಓದುತ್ತಾ சிரிப்பு கம்மியாயிடுது. ನಗುವು ಕಡಿಮೆ ಆಗುತ್ತದೆ. நான் பாஸ்டர், ನಾನು ಬೋಧಕನು, சீரியஸ், ಗಂಭೀರವಾಗಿಲ್ಲ. ஏன்னா நான் பாஸ்டர், ಯಾಕೆಂದ್ರೆ ನಾನು ಬೋಧಕನು, சிரிக்க கூடாது. ನಗಬಾರದು. நான் பரிசுத்தமாக்குறேன், ನಾನು ಪರಿಶುದ್ಧವಾಗಿದ್ದೇನೆ, பேசக்கூடாது, ಮಾತನಾಡಬಾರದು. இதெல்லாம் ஆண்டவர், இதுதான் பரிசேயர்களும் சதுசேயர்களும் ஆண்டவர் திட்டுறதுக்கு காரணமே இதுதான். ಸದ್ದುಕಾಯರನ್ನು ಪರಿಸಾಯರನ್ನು ದೇವರು ಬೈಯುವುದಕ್ಕೆ ಕಾರಣ ಇದೆ. கல்லರೆடுத்து ಸುಣ್ಣ ಹೊಡೆದಂತ ಸಮಾಧಿಗಳು. ಆಮೆನ್. ஏன்னா உண்மையான பரிபூர்ணமான ஜீவனை அனுபவிக்காம நீங்க என்னையா வேதத்தை படிச்சு என்னையா வாடுறீங்க? ನಿಜವಾದ ಪರಿಪೂರ್ಣವಾದಂತ ಜೀವನವನ್ನು ಅನುಭವಿಸದೆ ನೀವು ವೇದವನ್ನು ಹೋಗಿ ಏನು ಜೀವನ ಜೀವಿಸುತ್ತಿದ್ದೀರಾ? ಸ್ಮೈಲ್, ನಗಿರಿ, ಜಾಲಿಯಾ இருங்க, ಸಂತೋಷವಾಗಿರಿ, ஒவ்வொரு நாளையும் அனுபவிங்க, ಪ್ರತಿದಿನವನ್ನು ಅನುಭವಿಸಿರಿ, be happy, ಸಂತೋಷವಾಗಿರಿ. ನಾಳೆಯ ದಿನದ ಕುರಿತು ಕವಲಪಡಾದನು ವೇದಂ சொல்லுது. ನಾಳೆಯ ದಿನದ ಬಗ್ಗೆ ನೀನು ಚಿಂತಿಸಬೇಡ ಎಂಬುದಾಗಿ ವೇದದಲ್ಲಿ ಹೇಳಲ್ಪಟ್ಟಿದೆ. ಕರ್ತನು ನೋಡಿಕೊಳ್ಳುವನು. ಅದಕ್ಕೆ ಉದಾಸೀನಮ ಇರುಗ ನಾನು சொல்லி கொடுக்கல. ಅದಕ್ಕೋಸ್ಕರ ಉದಾಸೀನತೆಯಿಂದ ಇರಿ ಎಂಬುದಾಗಿ ಹೇಳಿಕೊಡುತ್ತಿಲ್ಲ. ಎಲ್ಲಾ ಭಾರದಿಂದ ತೂಕಿ ತಲೆ ಮೇಲೆ ಪೋಟುಕಾದ. ಎಲ್ಲ ಭಾರವನ್ನು ನಿಮ್ಮ ತಲೆ ಮೇಲೆ ಹೊತ್ತುಕೊಳ್ಳಬೇಡಿ. be happy, ಸಂತೋಷವಾಗಿರಿ. ಆಮೆನ್. ಆಮೆನ್. நேத்து ஷர்மிளா பில்டிங்ல இல்ல. ನಿನ್ನೆ ಶರ್ಮಿಳಾ ಬಿಲ್ಡಿಂಗ್ ಅಲ್ಲಿ ಇಲ್ಲ. நான் கேட்டேன் எங்கம்மா நேத்து இல்ல. ನಿನ್ನೆ ಎಲ್ಲಮ್ಮ ಹೋಗಿದ್ದೆ ನೀನಿಲ್ಲ ಎಂಬುದಾಗಿ. எப்படி எனக்கு தெரியும்? ನನಗೆ ಹೇಗೆ ಗೊತ್ತು? ಬಿಲ್ಡಿಂಗ್ ಸೈಲೆಂಟ್ ಆಗಿತ್ತು. ಈ ಕಟ್ಟಡವೇ ನಿಶ್ಶಬ್ದವಾಗಿತ್ತು. ಇಲ್ಲ ಏನೋ ಇಫ್ ಶಿ ಇಸ್ ದೇರ್ 10 ಟೈಮ್ ಅದು ಮೇಲೆ ಕೀழே போய் ஏறுவோம். ಆಕೆ ಇದ್ದಿದ್ದರೆ 10 ಸಾರಿ ಮೇಲೆ ಕೆಳಗೆ ಹತ್ತಿ ಇಳಿಯುತ್ತಿದ್ದಳು. 3 ಟೈಮ್ ಅದು ಟೀ வந்துட்டுக்கோ. ನನಗೆ 3 ಸಲ ಟೀ ತರುತ್ತಿದ್ದಳು. அப்படியே வந்துட்டுக்கೋ. ಟೀ ಆದರೂ வந்திருக்கும். 3 ಸಾರಿ ಟೀ ಆದರೂ ಬರುತ್ತಿತ್ತು. ಶರ್ಮಿಳಾ ಇಸ್ ನಾಟ್ ದೇರ್ ಟುಡೇ. ಆದ್ದರಿಂದ ನಾನು ಅರಿತುಕೊಂಡೆ ಶರ್ಮಿಳಾ ಈ ದಿನದಲ್ಲಿ ಇಲ್ಲ ಎಂಬುದಾಗಿ. எப்பவுமே சொல்லுவேன், ನಾನು ಯಾವಾಗಲೂ ಹೇಳುವುದುಂಟು, ಎಂಜಾಯ್ பண்ணு, ನೀನು ಯಾವಾಗಲೂ ಆನಂದಿಸು, live a happy life, ಸಂತೋಷವಾದಂತ ಜೀವನವನ್ನು ಜೀವಿಸು. ரொம்ப தலைமலைலாம் எடுத்து போட்டுக்க, ಬಹಳ ತಲೆ ಮೇಲೆ ಎತ್ತಿ ಹಾಕಿಕೊಳ್ಳಬೇಡ. கிறிஸ்துவை நம்ம புரிஞ்சுக்க மாட்டேங்கிறோம். இந்த உலகத்தையே சுமக்க நம்ம முயற்சி பண்ண. அவன் சொல்றாரு, உன்னுடைய பாரத்தெல்லாம் நான் சுமந்துட்டேன், நீ சந்தோஷமா வாழு. ಆತನು ಹೇಳಿದ್ದಾನೆ, ನಿನ್ನ ಭಾರವನ್ನೆಲ್ಲ ನಾನು ಹೊತ್ತುಕೊಂಡಿದ್ದೇನೆ, ನೀನು ಸಂತೋಷವಾಗಿ ಜೀವಿಸು. நியூ லைஃப், ಹೊಸ ಜೀವನ. ஆமென். ಆಮೆನ್. இருக்கிற இடத்துல ಅನುಭವಿக்க பாருங்க. ಇರುವಂತ ಸ್ಥಳದಲ್ಲಿ ಅನುಭವಿಸಲು ನೋಡಿ. வேலை ஸ்தலத்துல இருக்கிறீங்களா? ಕೆಲಸದ ಸ್ಥಳದಲ್ಲಿದ್ದೀರಾ? ಸಂತೋಷವಾಗಿರಿ. ಆಲಯத்துல இருக்கிறீங்களா? ಆಲಯದಲ್ಲಿದ್ದೀರಾ? ಸಂತೋಷವಾಗಿರಿ. ಆಫೀಸ್ல இருக்கிறீங்களா? ಕಚೇರಿಯಲ್ಲಿದ್ದೀರಾ? ಸಂತೋಷವಾಗಿರಿ. வீட்ல இருக்கிறீங்களா? ಮನೆಯಲ್ಲಿದ್ದೀರಾ? ಸಂತೋಷವಾಗಿರಿ. Make the place useful. அந்த இடத்து நீங்க எங்க இருக்கிறீங்களோ அந்த இடத்தை பெஸ்டா யூஸ் பண்ணுங்க. ನೀವು ಯಾವ ಸ್ಥಳದಲ್ಲಿದ್ದೀರೋ ಆ ಸ್ಥಳವನ್ನು ಉತ್ತಮವಾಗಿ ಉಪಯೋಗಿಸಿಕೊಳ್ಳಿ. நான் ஒன்னு சொல்லட்டுமா? ನಾನೊಂದು ಹೇಳಲೇ. இப்போ ಫಾರ್ ಎಕ್ಸಾಂಪಲ್ என்னுடைய வைஃப், ಉದಾಹರಣೆಗೆ ನನ್ನ ಹೆಂಡತಿಯವರು இன்னைக்கு கோபமா இருக்குதுன்னு வெச்சுக்கங்க. ಈ ದಿನದಲ್ಲಿ ಕೋಪವಾಗಿದ್ದಾರೆ ಎಂಬುದಾಗಿ. ಆಕೆ ನನ್ನೊಂದಿಗೆ ಜಗಳವಾಡಿ she is angry. ಆಕೆ ಕೋಪವಾಗಿದ್ದಾಳೆ. ಇದು ஒரு 5 ನಾள் போதுன்னு வெச்சுக்கங்க. ಈ ರೀತಿಯಾಗಿ ಇದೇ ಒಂದು 5 ದಿನಗಳು ಮುಂದುವರಿಯುತ್ತದೆ. 6ನೇ ದಿನ she is happy. ಆಕೆ ಸಂತೋಷವಾಗಿದ್ದಾಳೆ. அப்போ என்னோட ஃபர்ஸ்ட் क्वेश्चन என்ன தெரியுமா இருக்கும்? ಆಗ ನನ್ನ ಒಂದು ಮೊದಲನೆಯ ಪ್ರಶ್ನೆ ಏನು ಗೊತ್ತಾ? இந்த 5 நாளை ವೇಸ್ಟ್ பண்ணிட்டியே. ಈ 5 ದಿನಗಳು ನೀನು ವ್ಯರ್ಥ ಮಾಡಿದೆ. புரியுதா? ಅರ್ಥವಾಗುತ್ತಿದೆಯಾ? 6வது நாள் எப்படியோ சமாதானம் ஆவறதான? 6ನೇ ದಿನ ನೀನು ಹೇಗೋ ಸಮಾಧಾನವಾಗುತ್ತೀಯಾ? அப்ப இந்த 5 நாளை ವೇಸ್ಟ್ பண்ணிட்டியே. ಹಾಗಾದ್ರೆ ನೀನು ಈ 5 ದಿನಗಳು ವ್ಯರ್ಥ ಮಾಡಿಬಿಟ್ಟೆ ಅಲ್ಲ? ಯಾರಿಗೆ ಲಾಭ? ಇದಕ್ಕೆ ಯಾರಿಗೆ ಲಾಭ? யாருக்கு? ಸೈತಾನನಿಗೆ. ஆமென். ಆಮೆನ್. நீங்களா புரிஞ்சிருப்பீங்கன்னு நினைக்கிறேன். ஆமென். யாருக்கு லாபம்? ಯಾರಿಗೆ ಇದರಿಂದ ಲಾಭ? நான் எப்பவுமே சொல்லுவேன், இப்போ கோபமா இருக்கிறது அந்த நாளை நீங்க ವೇಸ್ಟ್ பண்றீங்க. ಕೋಪವಾಗಿರುವುದರಿಂದ ಆ ದಿನವನ್ನು ನೀವು ವ್ಯರ್ಥ ಮಾಡಿ ಬಿಡುತ್ತೀರಾ. ದುಃಖமா இருக்கிறது அந்த நாளை நீங்க ವೇಸ್ಟ್ பண்றீங்க. ದುಃಖವಾಗಿರುವುದರಿಂದ ಆ ದಿನವನ್ನು ನೀವು ವ್ಯರ್ಥ ಮಾಡಿ ಬಿಡುತ್ತೀರಾ.
ஏதோ ஒரு பாயிண்ட்ல நீங்க மறுபடியும் சமாதானம் ஆவீங்க, மறுபடியும் சந்தோஷமாவீங்க. ಯಾವುದೋ ಒಂದು ಕಾರ್ಯದಲ್ಲಿ ನೀವು ಪುನಃ ಸಮಾಧಾನವಾಗುತ್ತೀರಾ, ಸಂತೋಷವಾಗುತ್ತೀರಾ. ಆಮೆನ್. இது சில எக்ஸாம்பிள் எல்லாம் மனசுல வந்துச்சு, சரி சொல்ல வேணாம் அப்படி. ಕೆಲವು ಉದಾಹರಣೆಗಳೆಲ್ಲ ಮನಸ್ಸಿನಲ್ಲಿ ಬಂದಿದೆ, ಆದರೆ ಹೇಳುವುದು ಬೇಡ. ஆனா புதிய வாழ்க்கையை வாழ ஆரம்பிங்க. ಆದರೆ ಹೊಸ ಜೀವನವನ್ನು ಜೀವಿಸಲು இந்த ಪ್ರಾರಂಭಿಸಿರಿ. உலகத்துல இருக்கிறவன் தான் பாரத்தோடு சுமந்து நிற்கிறான். ಈ ಲೋಕದಲ್ಲಿರುವವನು ಭಾರವನ್ನು ಹೊತ್ತುಕೊಂಡಿದ್ದಾನೆ. கிறிஸ்துவை ஏற்றுக்கொண்டு நாமும் சுமக்க வேண்டுமா? ಕ್ರೈಸ್ತನನ್ನು ಅಂಗೀಕರಿಸಿದಂತ ನಾವು ಅದನ್ನು ಹೊತ್ತುಕೊಳ್ಳಬೇಕೆ? மேக் யுவர் லைஃப் ஈஸி. ನಿಮ್ಮ ಜೀವನವನ್ನು ಸುಲಭವಾಗಿರಿಸಿಕೊಳ್ಳಿ. பாஸ்டர் நீ ஈஸியா சொல்றீங்க, எங்க கஷ்டம் எங்களுக்கு தான் தெரியும். ಬೋಧಕರೇ, ನೀವೇನೋ ಸುಲಭವಾಗಿ ಹೇಳುತ್ತೀರಾ, ಆದರೆ ನಮ್ಮ ಕಷ್ಟವು ನಮ್ಮದೇ ಅಲ್ಲವೇ? If you live in the framework of God, தேவனுடைய வார்த்தைக்குள்ள நீங்கள் வாழும் பொழுது வாழ்க்கை ரொம்ப சந்தோஷமா இருக்குங்க. ನೀವು ದೇವರ ಆ ಒಂದು ವಾಕ್ಯದ ಒಳಗಡೆ ನೀವು ಜೀವಿಸುವಾಗ ಜೀವನವು ಬಹಳ ಸಂತೋಷವಾಗಿರುತ್ತದೆ. Amen. ಆಮೆನ್. Learn to live a happy life. ಸಂತೋಷವಾದಂತಹ ಜೀವನವನ್ನು ಜೀವಿಸಲು ಕಲಿತುಕೊಳ್ಳಿ. இருக்கிறதுல சந்தோஷமா இருக்க இந்த புதிய வாழ்க்கையை வாழ இயேசுக்குள்ள வாழ கற்றுக்கொள்ளுங்க. ಇರುವುದರಲ್ಲಿ ಸಂತೋಷವಾಗಿರುವುದಕ್ಕೆ, ಯೇಸು ಕ್ರಿಸ್ತನಲ್ಲಿ ಸಂತೋಷವಾಗಿರುವುದಕ್ಕೆ ನೀವು ಕಲಿತುಕೊಳ್ಳಿರಿ. இந்த உலகத்துல தேவையானதெல்லாம் உங்களுக்கு கிடைக்காது. ಈ ಲೋಕದಲ್ಲಿ ಬೇಕಾಗಿರುವುದೆಲ್ಲ ನಿಮಗೆ ಸಿಗುವುದಿಲ್ಲ, ஆனா உங்களுக்கு அவசியமானது ஆண்டவர் நிச்சயமா கொடுப்பார். ಆದರೆ ನಿಮಗೆ ಅವಶ್ಯಕತೆ ಉಳ್ಳದ್ದನ್ನು ದೇವರು ನಿಶ್ಚಯವಾಗಿ ನಿಮಗೆ ಕೊಡುವನು. Be happy with what you have. ನಿಮಗೆ ಏನಿದೆಯೋ ಅದರಲ್ಲಿ ನೀವು ಸಂತೋಷವಾಗಿರಿ. ஆமென். ಆಮೆನ್. இந்த உலகத்துல பாருங்க, ಈ ಲೋಕದಲ್ಲಿ ನೋಡಿ, வீடு இல்லாதவன் ಮನೆ ಇಲ್ಲದವನು குடிசைக்கு ஆசைப்படுவான், குடிசைக்கு ஆசைப்படுவான், ಗುಡಿಸೆಗೆ ಆಸೆ ಪಡುತ್ತಾನೆ. குடிசை இருக்கிறவன் ಗುಡಿಸೆ ಇರುವವನು மோல்டிங் இருக்கிற வீட்டை ஆசைப்படுவான், ಮೋಲ್ಡಿಂಗ್ ಇರುವಂತ ಮನೆಯನ್ನು ಆಸೆ ಪಡುತ್ತಾನೆ. மோல்டிங் இருக்கிறவன் ಮೋಲ್ಡಿಂಗ್ ಇರುವವನು 2 ಫ್ಲೋರ್ வீடு ஆசைப்படுவான், 2 ಅಂತಸ್ತು ಮನೆಯನ್ನು ಆಸೆ ಪಡುತ್ತಾನೆ. 2 ಫ್ಲೋರ್ இருக்கிறவன் 2 வீடு இருக்கணும்னு ஆசைப்படுவான், 2 ಅಂತಸ್ತು ಇರುವವನು 2 ಮನೆ ಇರಬೇಕೆಂಬುದಾಗಿ பல வீடு இருக்கிறவன் மெயின் சிட்டில இல்லையே என் வீடுன்னு ஆசைப்படுவான். ಅನೇಕ ಮನೆಗಳಿರುವವನು ಮುಖ್ಯವಾದ ಪ್ರಾಮುಖ್ಯವಾದಂತಹ ಸಿಟಿಯಲ್ಲಿ ಪಟ್ಟಣದಲ್ಲಿ ನನ್ನ ಮನೆ ಇಲ್ಲವೇ ಎಂಬುದಾಗಿ ಆಸೆ ಪಡುತ್ತಾನೆ. எல்லாம் இருக்கிறவன் ಎಲ್ಲ ಇರುವವನು என் ஃப்ரெண்ட போல நான் இல்லையேன்னு இன்னும் கொஞ்சம் ஆசைப்படுவான். ನನ್ನ ಸ್ನೇಹಿತನಾಗಿ ನಾನಿಲ್ಲವೇ ಎಂಬುದಾಗಿ ಇನ್ನೂ ಸ್ವಲ್ಪ ಆಸೆ ಪಡುವವನಾಗಿರುತ್ತಾನೆ. There is no end. ಅದಕ್ಕೆ ಒಂದು ಅಂತ್ಯವೇ ಇಲ್ಲ. உங்க சந்தோஷமே போய்டும். ನಿಮ್ಮ ಸಂತೋಷವು ಹೋಗಿ ಬಿಡುತ್ತದೆ. Put a full stop somewhere. ಅದಕ್ಕೆ ಎಲ್ಲೋ ಒಂದು ಕಡೆ ವಿರಾಮವನ್ನಿಡಿ புது வாழ்க்கையை வாழ ஆரம்பிங்க. ಹೊಸ ಜೀವನವನ್ನು, ನೂತನ ಜೀವನವನ್ನು ಜೀವಿಸಲು ಪ್ರಾರಂಭಿಸಿರಿ. ஆமென். ಆಮೆನ್. நீங்க சந்தோஷமா இருக்கணும்னு ஜெபிக்கிறீங்க, ನೀವು ಸಂತೋಷವಾಗಿರಬೇಕೆಂಬುದಾಗಿ சமாதானமா இருக்கணும்னு ஜெபிக்கிறீங்க, ಸಮಾಧಾನವಿರಬೇಕೆಂಬುದಾಗಿ நல்லா ಪ್ರಾರ್ಥಿಸುತ್ತೀರಾ, வாழணும்னு ஜெபிக்கிறீங்க. ಚೆನ್ನಾಗಿ ಜೀವಿಸಬೇಕೆಂಬುದಾಗಿ ಪ್ರಾರ್ಥಿಸುತ್ತೀರಾ. உன்னுடைய பங்கு என்ன அதுக்கு? ಅದಕ್ಕೆ ನಿನ್ನ ಒಂದು ಭಾಗವೇನು? ஆமென். ಆಮೆನ್. நான் கடன் வாங்காமல் கடன் கொடுக்கிறவராய் ஆண்டவரை மாற்றுவாருன்னு நீங்க ஜெபிக்கிறீங்க. ನಾನು ಸಾಲ ತೆಗೆದುಕೊಳ್ಳುವವನಲ್ಲದೆ ಸಾಲ ಕೊಡುವವನಾಗಿ ಕರ್ತನು ನನ್ನನ್ನು ಬದಲಾಯಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತೀರಾ. What is your effort? உன்னுடைய பங்கு என்ன அதுக்கு? ಅದಕ್ಕೆ ನಿನ್ನ ಒಂದು ಪ್ರಯತ್ನವೇನು? What is your plan? ನಿನ್ನ ಒಂದು ಉಪಾಯವೇನು? எங்க செலவுகளை கம்மி பண்றீங்க? ಎಲ್ಲಿ ಖರ್ಚುಗಳನ್ನು ನಾವು ಕಡಿತಗೊಳಿಸಬೇಕು? எங்க சம்பாத்தியத்தை அதிகம் பண்றீங்க? ಎಲ್ಲಿ ಸಂಪಾದನೆಯನ್ನು ನಾವು ಅಧಿಕಪಡಿಸಬೇಕು? எந்த இடத்துல சேர்த்து வைக்கிறீங்க? ಎಲ್ಲಿ ನೀವು ಕೂಡಿಸಿಡುತ್ತೀರಾ? நான் வாங்க கூடாது, நான் கொடுக்கணும்னாக்கா you need to have a financial discipline. ನಾನು ತೆಗೆದುಕೊಳ್ಳುವವನಲ್ಲ ಕೊಡುವವನಾಗಿರಬೇಕೆಂಬುದಾಗಿ ನೀನು ಅಂದುಕೊಂಡರೆ ನಿನಗೆ ಹಣಕಾಸಿನ ಶಿಸ್ತಿರಬೇಕು. ஜெபிக்கிறீங்க, ಪ್ರಾರ್ಥಿಸುತ್ತೀರಾ, எவ்வளவு ஆழம்? ಅದರ ಆಳವೇನು? ஆமென். ಆಮೆನ್. புது வாழ்க்கை வாழணும்னா ನೂತನ ಜೀವನವನ್ನು ಜೀವಿಸಬೇಕಾದರೆ you need to experience in God. ದೇವರಲ್ಲಿ ನೀನು ಅನುಭವವುಳ್ಳವನಾಗಿರಬೇಕು. அடுத்தது ನಂತರ ಬರುವುದು life with God as our father. ದೇವರು ನಮ್ಮ ತಂದೆ ಎಂಬುದಾಗಿ ಆತನೊಂದಿಗೆ ಜೀವಿಸುವುದು. அப்பா நமக்கு எல்லாருக்கும் ஒரு தகப்பன் உண்டு. ತಂದೆಯವರು ನಮ್ಮೆಲ್ಲರಿಗೂ ಒಬ್ಬ ತಂದೆಯುಂಟು. நாம் யாரும் அநாதைகள் கிடையாது. ನಾವ್ಯಾರು ಅನಾಥರಲ್ಲ. என் கண்ணீரையும் என் வேதனையும் கேட்க எனக்கு ஒரு தகப்பன் உண்டு. ನನ್ನ ಕಣ್ಣೀರನ್ನು, ನನ್ನ ವೇದನೆಯನ್ನು ಕೇಳುವುದಕ್ಕೆ ನನಗೊಬ್ಬ ತಂದೆಯುಂಟು. ஆமென். ಆಮೆನ್. தைரியமா வாழுங்க, ಧೈರ್ಯವಾಗಿ ಜೀವಿಸಿರಿ. ನಂತರ லைஃப் லெட் பை த ஹோலி ஸ்பிரிட். பரிசுத்த ஆவியானவர் நடத்துகிற ஒரு வாழ்க்கையை நம்ம வாழணும். ಪರಿಶುದ್ಧಾತ್ಮನು ನಡೆಸುವಂತ ಒಂದು ಜೀವನವನ್ನು ನಾವು ಜೀವಿಸಬೇಕು. ஆமென். ಆಮೆನ್. அடுத்தது லைஃப் வித் கிரைஸ்ட் as our லார்ட்.
ದೇವರು ನನಗೆ ರಾಜನಾಗಿರಬೇಕೆಂಬುದು ಆತನೊಂದಿಗೆ ಜೀವಿಸುವುದು. இது போன வாரம் நான் உங்களுக்கு அழகா சொல்லி கொடுத்தேன். ಇದನ್ನು ಕಳೆದ ವಾರ ನಾನು ನಿಮಗೆ ಅಂದವಾಗಿ ಹೇಳಿಕೊಟ್ಟೆನು. Christ should be the Lord of our thought. என்னுடைய எண்ணத்துக்கு அவர் ராஜாவா இருக்கணும். ನನ್ನ ಒಂದು ಬಯಕೆಗಳಿಗೆ ಆತನು ರಾಜನಾಗಿರಬೇಕು. He should be the Lord of our words. ನನ್ನ ಕೆಲಸಗಳಿಗೆ ಆತನು ರಾಜನಾಗಿರಬೇಕು. He should be Lord of our words. ನಮ್ಮ ಮಾತುಗಳಿಗೆ ಆತನು ರಾಜನಾಗಿರಬೇಕು. He should be Lord of my deeds. ನನ್ನ ಕೆಲಸಗಳಿಗೆ ಆತನು ರಾಜನಾಗಿರಬೇಕು. நான் யோசிக்கிறது, ನಾನು ಯೋಚಿಸುವುದು, நான் பேசுகிறது, ನಾನು ಮಾತನಾಡುವುದು, நான் செய்கிறது, ನಾನು ಮಾಡುವುದು, இதுக்கு எல்லாத்துக்குமே இயேசு எனக்கு ராஜாவா இருக்கணும். ಇವೆಲ್ಲದಕ್ಕೂ ಯೇಸು ಕ್ರಿಸ್ತನು ನನಗೆ ರಾಜನಾಗಿರಬೇಕು. அதான் பால் சொல்றாரு, ಆದ್ದರಿಂದಲೇ ಪೌಲನು ಹೇಳುತ್ತಿದ್ದಾನೆ, உங்களுடைய எண்ணத்தை ನನ್ನ ಬಯಕೆಗಳನ್ನು ಅರೆಸ್ಟ್ பண்ணுங்க. ಹಾಗೆ ನೀನು ಅದನ್ನು ಸೆರೆ ಹಿಡಿ. எவ்வளவோ எண்ணங்க ஓடுது, ಎಷ್ಟೋ ಬಯಕೆಗಳು ಓಡುತ್ತದೆ, அதெல்லாம் நீ செய்யாத. ಅದನ್ನೆಲ್ಲ ನೀನು ಮಾಡಬೇಡ. அப்பா உடைய சிந்தை என்னவோ அது மட்டும் நீ செய்ய. ತಂದೆಯ ಒಂದು ಚಿಂತನೆ ಏನು ಅದನ್ನು ಮಾತ್ರ ನೀನು ಮಾಡು. நான் ஆங்கிலத்துல எப்படியா சொன்னேன், ಆಂಗ್ಲದಲ್ಲಿ ನಾನು ಈ ರೀತಿಯಾಗಿ ಹೇಳಿದೆನು, ಲಾರ್ಡ್ ಆಫ್ ಬರ್ಡ್ಸ್ ಕ್ಯಾನ್ ಫ್ಲೈ ಅಬೌವ್ ಯುವರ್ ಹೆಡ್. ನಿನ್ನ ತಲೆಗೆ ಅನೇಕ ಪಕ್ಷಿಗಳು ಹಾರಾಡುತ್ತವೆ, ಬಟ್ not all the birds should come here and lay egg. ಆದರೆ ಎಲ್ಲವೂ ನಿನ್ನ ತಲೆಯ ಮೇಲೆ ಬಂದು ಅವು ಮೊಟ್ಟೆಯನ್ನು ಇಡುವುದಿಲ್ಲ. உங்க தலை மேல பறவை பறக்கலாம், ನಿಮ್ಮ ತಲೆಯ ಮೇಲೆ ಅವು ಹಾರಾಡಬಹುದು ಪಕ್ಷಿಗಳು, உங்க ಕಂಟ್ರೋಲ್ ಇಲ್ಲ, ಅದು ನಿಮ್ಮ ಹತೋಟಿಯಲ್ಲಿ ಇಲ್ಲ. ஆனா அந்த பறவை வந்து உள்ள முட்டை வைக்க கூடாது. ಆದರೆ ಆ ಒಂದು ಪಕ್ಷಿ ಬಂದು ನಿನ್ನ ತಲೆಯಲ್ಲಿ ಮೊಟ್ಟೆ ಇಡಬಾರದು. புரியுதுங்களா? ಅರ್ಥವಾಗುತ್ತದೆ. ஒரு நிமிஷத்துக்கு எவ்வளவோ சிந்தனைங்க வந்து வந்து போகுது, ஆனா அதெல்லாம் வந்து முட்டை வைக்க கூடாது. ಒಂದು ನಿಮಿಷಕ್ಕೆ ಅನೇಕ ಚಿಂತನೆಗಳು ಬಂದು ಬಂದು ಹೋಗುತ್ತದೆ, ಆದರೆ ಅವೆಲ್ಲವೂ ಬಂದು ನಿನ್ನ ತಲೆಯಲ್ಲಿ ಮೊಟ್ಟೆ ಇಡಬಾರದು. ಆಮೆನ್. ಉದಾಹರಣೆಗೆ சொல்லணும்னா, ಉದಾಹರಣೆಗೆ ಹೇಳುತ್ತೇನೆ, ಬ್ಲೆಸನ್ ಇಸ್ ಗೆಟಿಂಗ್ ಮ್ಯಾರಿಡ್. ಬ್ಲೆಸನ್ ಅವರಿಗೆ ವಿವಾಹವಾಗಲಿಕ್ಕಿದೆ ಮೇ ಮಂತ್ல, ಮೇ ತಿಂಗಳಲ್ಲಿ. போற பொண்ணெல்லாம் நல்லாகுது நல்லாகுது நல்லாகுது, எப்படி இருக்கும்? ಹೋಗುವ ಕಡೆಯಲ್ಲೆಲ್ಲ ಹುಡುಗಿ ಚೆನ್ನಾಗಿದೆ ಚೆನ್ನಾಗಿದೆ ಎಂಬುದಾಗಿ ಹೇಳಿದರೆ ಹೇಗಿರುತ್ತದೆ? ஆனா வரோம், ಆದರೆ ಬರುತ್ತದೆ இல்லையா? கல்யாணத்து மேல ஸ்டேஜ்ல நின்னு பாரு, ಆ ಮದುವೆಯಲ್ಲಿ ನೀನು இந்த பொண்ணுங்களா எங்க இருந்துச்சுன்னு தோணும். எவ்வளவு பொண்ணை தேடணுமே, இவங்கெல்லாம் எங்க இருந்தாங்க அப்படின்னு தோணும். ಎಷ್ಟೋ ಹುಡುಗಿಯನ್ನು ನಾವು ಹುಡುಕಿದ್ದೇವೆ, ಇವರೆಲ್ಲರೂ ಎಲ್ಲಿದ್ದರು ಎಂಬುದಾಗಿ ತೋಚುತ್ತದೆ. ತಪ್ಪಿಲ್ಲ, ಅದರಲ್ಲಿ ತಪ್ಪಿಲ್ಲ. ಮುಟ್ಟೆ வைக்க கூடாது, ಆದರೆ ಅದು ಮೊಟ್ಟೆ ಇಡಬಾರದು ತಲೆಯಲ್ಲಿ. ಆಮೆನ್. உண்மைதானே? ನಿಜವಲ್ಲವೇ? இல்ல மர்சி உண்மையா பாருங்க. ஏதோ அவன் சின்ன பையன் பரவாயில்ல, இவரு ஊன்றாரு பாருங்க. சரி, அத மாதிரி பாருங்க, பறக்கலாம் ಮನಸ್ಸಿನಲ್ಲಿ ಹಕ್ಕಿಗಳು ಹಾರಾಡಬಹುದು, ஆனா முட்டை எது தெரியுமா வைக்கணும்? ಆದರೆ ಮೊಟ್ಟೆ ಯಾವುದು ಇಡಬೇಕು? தேவனுடைய வார்த்தைக்குள்ள எது இருக்குதோ அது. ದೇವರ ವಾಕ್ಯದಲ್ಲಿ ಯಾವುದಿದೆಯೋ ಅದು ಮೊಟ್ಟೆ ಇಡಬೇಕು. many things can fly, ಅನೇಕ ಕಾರ್ಯಗಳು ಹಾರಾಡಬಹುದು, ஆனா நம்ம சிந்தையில ஆண்டவருடைய சித்தம் மட்டும் தான் நடக்கணும். ಆದರೆ ನಮ್ಮ ಚಿಂತನೆಯಲ್ಲಿ ದೇವರ ಚಿತ್ತವು ಮಾತ್ರವೇ ನಡೆಯುತ್ತದೆ. there is a big gap between your thought and your action. ನಿನ್ನ ಒಂದು ಕ್ರಿಯೆಗೂ ನಿನ್ನ ಒಂದು ಮನಸ್ಸಿಗೂ ಬಯಕೆಗೂ ಒಂದು ದೊಡ್ಡ ಒಂದು ಅಂತರವಿರಬೇಕು. நான் இது சொல்லி முடிக்கிறேன், ನಾನು ಇದನ್ನು ಹೇಳಿ ಮುಗಿಸುತ್ತೇನೆ. இந்த வார்த்தை சப்ஜெக்ட் நான் அடுத்த வாரம் எடுக்கிறேன். ಈ ವಾಕ್ಯದ ಒಂದು ವಿಷಯವನ್ನು ನಾನು ಬರುವ ವಾರ ಹೇಳುತ್ತೇನೆ. This is very very important. ಇದು ಬಹಳ ಪ್ರಾಮುಖ್ಯತೆ ಉಳ್ಳದ್ದು. நீங்க என்ன நினைக்கிறீங்க? ನೀವು ಏನು ಅಂದುಕೊಳ್ಳುತ್ತೀರಾ? யாரனா கெட்டது நினைக்கிறீங்களா? ಯಾರಾದರೂ ಕೆಟ್ಟದನ್ನು ಬಯಸುತ್ತೀರಾ? உங்களுக்கு நீங்க கெட்டது நினைப்பீங்களா? ನಿಮಗೆ ನೀವು ಕೆಟ್ಟದನ್ನು ಬಯಸುತ್ತೀರಾ? இல்ல இல்ல ಇಲ್ಲ. ஆனா ஏன் கெட்டது செய்றீங்க? ಆದರೆ ಯಾಕೆ ನೀವು ಕೆಟ್ಟದನ್ನು ಮಾಡುತ್ತೀರಾ? உங்களுக்கு நீங்களே ஏன் கெட்டது செய்றீங்க? ನಿಮಗೆ ನೀವೇ ಯಾಕೆ ಕೆಟ್ಟದನ್ನು ಮಾಡುತ್ತೀರಾ? You know why? ಯಾಕೆ ಗೊತ್ತಾ? You are not able to turn your thoughts to action. ನಿನ್ನ ಒಂದು ಬಯಕೆಗಳನ್ನು ಕ್ರಿಯಾರೂಪಕ್ಕೆ ಬದಲಾವಣೆ ಪಡಿಸದಿರುವುದಕ್ಕೆ. இது ஒரு பெரிய கேள்விங்க. இது நீங்க புரிஞ்சிட்டீங்கனாக்கா you will do something great in your life. ಇದನ್ನು ನೀವು ಅರ್ಥ ಮಾಡಿಕೊಂಡರೆ ನಿಮ್ಮ ಜೀವನದಲ್ಲಿ ಒಂದು ಶ್ರೇಷ್ಠವಾದ ಕಾರ್ಯವನ್ನು ನೀವು ಮಾಡಬಹುದು. ನಾನು நினைக்கிறேன், ನಾನು ಬಯಸುತ್ತೇನೆ, ஆனா அது கிரியைக்கு கொண்டு வர முடியல. ಆದರೆ ಅದನ್ನು ನಾನು ಕ್ರಿಯಾರೂಪದಲ್ಲಿ ತರಲು ಸಾಧ್ಯವಾಗುತ್ತಿಲ್ಲ. ಆಮೆನ್. ஒரு உதாரணத்துக்கு, ಒಂದು ಉದಾಹರಣೆಗೆ, நான் காலையில 5 மணிக்கு எழுந்து நான் ஜாக்கிங் ஓடணும்னு எவ்வளவு பேர் நினைப்பீங்க? ಬೆಳಗ್ಗೆ 5 ಗಂಟೆಗೆ ಎದ್ದು ನಾನು ಜಾಗಿಂಗ್ ಓಡಬೇಕು ಎಂಬುದಾಗಿ ಎಷ್ಟು ಜನರು ಅಂದುಕೊಳ್ಳುತ್ತೀರಾ?
நினைக்கிறீங்க தானே? ನೀವು ನೆನೆದುಕೊಳ್ಳುತ್ತೀರಲ್ಲವಾ? அது நல்லது தானே? ಅದು ಒಳ್ಳೆಯದೇ ಅಲ್ಲವಾ? ஆனா மறுநாள் காலையில 5 மணிக்கு வரும்போது நம்ம என்ன பண்றோம்? ಆದರೆ ಮಾರನೇ ದಿನ 5 ಗಂಟೆಗೆ ನಾವು ಏನು ಮಾಡುತ್ತೀವಿ? ಚೆನ್ನಾಗಿ ನಿದ್ರಿಸುತ್ತೀವಿ, தூங்குறோம் இல்ல? சரி, எவ்வளோ பேர் நம்ம ஜெபிக்கணும்னு நினைக்கிறோம். ಎಷ್ಟು ಜನರು ನಾವು ಪ್ರಾರ್ಥಿಸಬೇಕೆಂಬುದಾಗಿ ಅಂದುಕೊಳ್ಳುತ್ತೇವೆ 5:30 ಮಣಿ ಜಪத்துக்கு, 5:30 ಪ್ರಾರ್ಥನೆಗೆ. ஆனா மறுநாள் 5:30 மணிக்கு என்ன பண்றோம்? ಆದರೆ ಮಾರನೇ ದಿನ 5:30ಗೆ ನಾವೇನು ಮಾಡುತ್ತೇವೆ? தூங்கிடுறோம், ನಿದ್ರಿಸುತ್ತೇವೆ. இல்ல நிறைய டைம் நம்ம என்ன பண்றோம்னா படிக்கிற பிள்ளைங்க நான் காலையில எழுந்து படிக்கணும்னு நினைக்கிறோம். ಅನೇಕ ಸಾರಿ ಓದುವ ಮಕ್ಕಳು ಏನು ಅಂದುಕೊಳ್ಳುತ್ತಾರೆ? ಬೆಳಿಗ್ಗೆ ಎದ್ದು ನಾನು ಓದಬೇಕೆಂಬುದಾಗಿ ಅಂದುಕೊಳ್ಳುತ್ತಾರೆ. ஆனா நாளைக்கு வந்த பிறகு ಆದರೆ ಮಾರನೇ ದಿನ ಬಂದ ಮೇಲೆ செய்ய மாட்டேங்கிறோம், ಮಾಡುವುದಿಲ್ಲ. ಅನೇಕ ವೇಳೆ நம்ம நினைக்கிறோம் நல்லா உழைக்கணும்ட்டு. ಅನೇಕ ಸಮಯಗಳಲ್ಲಿ ನಾನು ಚೆನ್ನಾಗಿ ಕೆಲಸ ಮಾಡಬೇಕೆಂಬುದಾಗಿ ಅಂದುಕೊಳ್ಳುತ್ತೇವೆ. ஆனா வீட்டுல போய் ಆದರೆ ಮನೆಯಲ್ಲಿ ಹೋಗಿ தூங்கிடுறோம். ನಿದ್ರಿಸುತ್ತೇವೆ. ஆமென். ಆಮೆನ್. நான் நல்லா ಸ್ಟ್ರಾಂಗ್ ಆಗணும்னு நினைக்கிறோம். ನಾನು ಚೆನ್ನಾಗಿ ದೃಢವಾಗಿರಬೇಕೆಂಬುದಾಗಿ ಅಂದುಕೊಳ್ಳುತ್ತೇವೆ. ஆனா செயல்முறையில ಆದರೆ ಕ್ರಿಯಾರೂಪದಲ್ಲಿ ವೀಕ್ ಆಗುறோம், ನಾವು ಬಲಹೀನರಾಗಿದ್ದೇವೆ. உங்களுக்கு ஒண்ணு புரியுதா? ನಿಮಗೆ ಒಂದು ಅರ್ಥವಾಗುತ್ತಿದೆಯಾ? யோசிக்கிறதுக்கும் செய்யறதுக்கும் there is a big gap. ನಾವು ಆಲೋಚನೆ ಮಾಡುವುದಕ್ಕೂ ಅದನ್ನು ಕ್ರಿಯಾರೂಪದಲ್ಲಿ ಮಾಡುವುದಕ್ಕೂ ನಾವು ಅದಕ್ಕೆ ಒಂದು ಬಹಳ ದೊಡ್ಡ ಅಂತರವಿದೆ. நல்லதை யோசிக்கிறோம், ಚೆನ್ನದ ಒಳ್ಳೆಯದನ್ನು ನಾವು ಯೋಚಿಸುತ್ತೇವೆ, ஆனா அதை நம்ம செயல்முறைக்கு கொண்டு வருவதற்கு நம்மளால முடியறது இல்ல. ಆದರೆ ಅದನ್ನು ನಾವು ಕ್ರಿಯಾರೂಪಕ್ಕೆ ತರುವುದಕ್ಕೆ ನಮ್ಮಿಂದ ಸಾಧ್ಯವಾಗುತ್ತಿಲ್ಲ. எவ்வளவு பேர் ஆலயத்துக்கு சரியான டைம்க்கு வரணும்னு நினைக்கிறீங்க? ಎಷ್ಟು ಜನರು ಆಲಯಕ್ಕೆ ಸರಿಯಾದ ಸಮಯಕ್ಕೆ ಬರಬೇಕು ಎಂಬುದಾಗಿ ನೆನೆಯುತ್ತೇವೆ? நினைக்கிறது கூட இல்லையா? ನೆನೆದುಕೊಳ್ಳುವುದು. ஸ்டான்லி சிரிக்கிறார், அதுக்காவது தூக்குங்க கையை. ஸ்டான்லி லாஃபிங்க. நினைங்கய்யா, அது நல்லது. சரியான டைம் சர்ச்சைக்கு போகணும்னு நினைக்கிறது நல்லது. ಸರಿಯಾದ ಸಮಯಕ್ಕೆ ಸಭೆಗೆ ಬರಬೇಕೆಂಬುದು ಒಳ್ಳೆಯದು, ಆ ರೀತಿಯಾಗಿ ನೆನೆಯುವುದು. ಆனா வர முடியுதா? ಆದರೆ ಬರಲು ಆಗುತ್ತಿದೆಯಾ? You need to bring your thought. நீங்க கேளுங்க, நான் யோசிக்கிறேனே, நான் ஏன் செய்ய மாட்டேன்னு இருக்கிறேன்? ನಿಮ್ಮನ್ನೇ ನೀವು ಕೇಳಿಕೊಳ್ಳಿ, ನಾನು ಆಲೋಚನೆ ಮಾಡುತ್ತೇನೆ, ಆದರೆ ಅದನ್ನು ಪ್ರಯೋಗ ರೂಪವಾಗಿ ತರುವುದಕ್ಕೆ ಯಾಕೆ ಆಗುತ್ತಿಲ್ಲ? உங்களுக்குள்ளவே ஒரு போராட்டம் பாருங்க. ನಿಮ್ಮಲ್ಲೇ ಒಂದು ಹೋರಾಟ ನೋಡಿ. எனக்குள்ளவே ஒரு போராட்டம் பாருங்க. ನನ್ನಲ್ಲಿ ಒಂದು ಹೋರಾಟ ನೋಡಿ. நினைக்கிறேனே, ನಾನು ಬಯಸುತ್ತೇನೆ, ஏன் செய்ய மாட்டேன்னு? ಅದನ್ನು ನಾನು ಮಾಡಲಾಗುತ್ತಿಲ್ಲ. ಆಮೆನ್. ஏன்னா இந்த நினைக்கிறதுக்கும் செய்யறதுக்கும் நடுவுல ஒரு விலக்கிரியம் இருக்கு பாருங்க. ಯಾಕೆಂದರೆ ನಾವು ಬಯಸುವುದಕ್ಕೂ ಅದನ್ನು ಮಾಡುವುದಕ್ಕೂ ಇದರ ಮಧ್ಯದಲ್ಲಿ ಒಂದು ಬೆಲೆ ಇದೆ. ಅದ ನಮಗೆ ಮನಸ್ಸಿನ செய்யறதுக்கு, ಅದನ್ನು ಮಾಡುವುದಕ್ಕೆ, ಅದನ್ನು ಕೊಡುವುದಕ್ಕೆ ನಮಗೆ ಮನಸ್ಸಿಲ್ಲ. ಸೋಂಬಲ್, ಸೋಮಾರಿತನ. ಝೇವಿಯರ್ ಸಹೋದರರು ಹೆಬ್ಬಾಳ್, பெல் சர்க்கிள் ಹತ್ರ, பெல் சர்க்கிள்ல இருந்து வெள்ளிக்கிழமை 7 மணிக்கு வராரு. அவருக்காகவே நான் 8 மணிக்கு முடிக்கிறேன். ಬೆಲ್ ಸರ್ಕಲ್ ಇಂದ ಆತನು 7 ಗಂಟೆಗೆ ಪ್ರಾರ್ಥನೆಗೆ ಬರುತ್ತಾನೆ. 8 ಮಣಿಗೆ ನಾನು ಮುಡಿக்கிறேன். ஏன்னா அவர் மறுபடியும் 2 வீலர்ல ಸಿಸ್ಟರ್ ಕೂட்டிட்டு போணும். ನಾನು ಆತನಿಗೋಸ್ಕರವೇ ಪ್ರಾರ್ಥನೆಯನ್ನು 8 ಗಂಟೆಗೆ ಮುಗಿಸಿ ಬಿಡುತ್ತೇನೆ. ಯಾಕೆಂದರೆ ಸಹೋದರಿಯನ್ನು ಆತನು ಆ ಒಂದು ಟ್ರಾಫಿಕ್ ಅಲ್ಲಿ ಕರೆದುಕೊಂಡು ಹೋಗಬೇಕು. அவர் வரணும்னு நான் கேட்க மாட்டேன், ஏன்னா எனக்கே தெரியும் அவர் ரொம்ப தூரம் இருக்கிறாரு. ಆತನು ಪ್ರಾರ್ಥನೆಗೆ ಬರಲಿಲ್ಲವಾದರೆ ಆತನನ್ನು ಕೇಳುವುದಿಲ್ಲ, ಯಾಕೆ ನನಗೆ ಗೊತ್ತು ಆತನು ಬಹಳ ದೂರದಿಂದ ಬರುವವನೆಂಬುದಾಗಿ. ದೂರத்துல இருந்து வெள்ளிக்கிழமை ಮೆಸೇಜ್ಗೆ இங்க வராரு. ಅಷ್ಟೊಂದು ದೂರದಿಂದ ಶುಕ್ರವಾರ ಸಂದೇಶಕ್ಕೆ ಆತನು ಬರುತ್ತಾನೆ. இங்க பக்கத்துல இருக்கிற நாம எவ்வளவு பேர் வரோம்? ಇಲ್ಲಿ ಪಕ್ಕದಲ್ಲಿರುವಂತ ನಾವು ಎಷ್ಟು ಜನರು ಬರುತ್ತೇವೆ? ಯೋಚಿக்கிறதுக்கோ, ನಾವು ಯೋಚನೆ ಮಾಡುವುದಕ್ಕೂ, செய்யறதுக்கோ, ನಾವು ಕೆಲಸ ಮಾಡುವುದಕ್ಕೂ ವ್ಯತ್ಯಾಸವಿದೆ. ನಾನು நினைக்கிறேன், ನಾನು ಬಯಸುತ್ತೇನೆ, ಆದರೆ ಬರುವುದಿಲ್ಲ. ಪಾಸ್ಟರ್ ನೆನಚ ಪಾಸ್ಟರ್, ಬೋಧಕರೇ ನಾನು ನೆನೆದುಕೊಂಡೆನು. ನೆನಚಿಟೇ ಇರುங்க, ನೀವು ನೆನೆಸಿಕೊಂಡೇ ಇರಿ. ಆಮೆನ್. You keep thinking, then Jesus will come one day. ನೀವು ನೆನೆದುಕೊಂಡೇ ಇರಿ, ಯೇಸು ಕ್ರಿಸ್ತನು ಒಂದು ದಿನದಲ್ಲಿ ಬಂದು ಬಿಡುವನು. ಆಮೆನ್. எனக்கு பால் சொன்ன, நேற்று ஸ்டான்லிட்ட சொல்லிட்டு இருந்தேன், பால் சொன்ன ஒரு வசனம் எனக்கு ரொம்ப பிடிச்ச வசனம். ಸ್ಟ್ಯಾನ್ಲಿಯ ಬಳಿಯಲ್ಲಿ ಹೇಳುತ್ತಿದ್ದೆನು, ಪೌಲನು ಹೇಳಿದ ಒಂದು ವಾಕ್ಯವು ನನಗೆ ಬಹಳ ಇಷ್ಟವಾದದ್ದು. Beat your flesh, ನಿನ್ನ ಮಾಂಸವನ್ನು ಹೊಡೆ, and make sure that you obey the word. ನೀನು ದೇವರ ವಾಕ್ಯಕ್ಕೆ ವಿಧೇಯನಾಗಿದ್ದೀಯಾ ಎಂಬುದನ್ನು ಖಚಿತಪಡಿಸಿಕೋ. என்னையே நான் உடக்கிக்
கொண்டு, ஆங்கிலத்தில் நல்லா இருக்கு, அடிச்சுன்னு இருக்கு பீட் ஆங்கிலத்தில், தமிழ்ல உடைக்கின்னு நினைக்கிறேன். ஆங்கிலத்தில் ஐ பீட் மை செல்ஃப் டு மேக் ஷூர் தட் ஐ ஃபாலோ த வேர்ட் ஆஃப் காட். ದೇವರ ವಾಕ್ಯವನ್ನು ನಾನು ಹಿಂಬಾಲಿಸುವುದಕ್ಕೆ ನನ್ನನ್ನೇ ನಾನು ಹೊಡೆಯುತ್ತೇನೆ. ஆமென். ಆಮೆನ್. ஏன்னா ಅನೇಕருக்கு ಪ್ರಸಂಗಿಸಿட்டு ನಾನೇ ಆಗಾமல் போகிவிட்டால், ಯಾಕೆಂದರೆ ಅನೇಕರಿಗೆ ಸಂದೇಶವನ್ನು ಕೊಟ್ಟು ನಾನೇ ಆಗದವನಾಗಿ ಹೋಗಿಬಿಟ್ಟರೆ ಐ ಬೀಟ್ ಮೈ ಸೆಲ್ಫ್, ನನ್ನನ್ನು ನಾನು ಹೊಡೆಯುತ್ತೇನೆ. ಆಮೆನ್. ಆಮೆನ್. உங்களை அடிங்க, ನಿಮ್ಮನ್ನು ನೀವು ಹೊಡೆದುಕೊಳ್ಳಿರಿ உங்க எண்ணத்துல, ನಿಮ್ಮ ಬೈಕೆಯಲ್ಲಿ. அப்புறம் நீங்க போய் சாட்டி எடுத்து, ಹಾಗಾದ್ರೆ ನೀವು ಹೋಗಿ ಚಾಟಿಯನ್ನು ತೆಗೆದು பாஸ்டர் சொன்னார், ಬೋಧಕರು ಹೇಳಿಬಿಟ್ಟರು ಎಂಬುದಾಗಿ ಹೊಡೆದುಕೊಳ್ಳಬೇಡಿ. உங்க எண்ணத்துல, ನಿಮ್ಮ ಬೈಕೆಗಳಲ್ಲಿ beat myself, ಪೌಲನು ಹೇಳಿದಾಗೆ ನನ್ನನ್ನು ನಾನು ಹೊಡೆದುಕೊಳ್ಳುತ್ತೇನೆ, and I make sure ನಾನು ನನ್ನನ್ನೇ ಖಚಿತಪಡಿಸಿಕೊಳ್ಳುತ್ತೇನೆ, I do the right thing. ಸರಿಯಾದ ಕಾರ್ಯವನ್ನು ಮಾಡುತ್ತೇನೆ ಎಂಬುದಾಗಿ. Amen. ಆಮೆನ್. God wants that. என்னன்னா வார்த்தைக்கு உங்களையே உடக்கி ಸಾಕ್ಷಿಯಾಗಿ ವಾಳುங்க. ವಾಕ್ಯಕ್ಕೆ ನಿಮ್ಮನ್ನೇ ಒಡೆದು ಸಾಕ್ಷಿಯಾಗಿ ಜೀವಿಸುವುದಕ್ಕೆ ಕರ್ತನು ಅದನ್ನು ಬಯಸುತ್ತಾನೆ. ಆಮೆನ್. முயற்சி செய்யுங்களேன், ಪ್ರಯತ್ನಿಸಿರಿ. சபையில ஒன்றாக இணைவதற்கு முயற்சி பண்ணுங்களேன், ಸಭೆಯಲ್ಲಿ ಒಗ್ಗಟ್ಟಾಗಿ ಜೋಡಣೆ ಆಗುವುದಕ್ಕೆ ಪ್ರಯತ್ನಿಸಿರಿ. சபையில ஜெபிப்பதற்கு முயற்சி பண்ணுங்களேன், ಸಭೆಯಲ್ಲಿ ಪ್ರಾರ್ಥಿಸುವುದಕ್ಕೆ ನೀವು ಅದಕ್ಕೋಸ್ಕರ ಪ್ರಯತ್ನಿಸಿರಿ. ஒண்ணா கூடுங்களேன், ಒಟ್ಟಾಗಿ ಸೇರಿರಿ. சபையாய் சேர்ந்து தேவனுக்காக உழைப்போமே, ಸಭೆಯಾಗಿ ಸೇರಿ ದೇವರಿಗೋಸ್ಕರ ದುಡಿಯೋಣ, ராஜ்யத்தை கட்டுவோமே, ದೇವರ ರಾಜ್ಯವನ್ನು ಕಟ್ಟೋಣ. என்னையே நான் உடைத்து கொண்டு நான் வருகிறேன், ನನ್ನನ್ನೇ ನಾನು ಒಡೆದು ನಾನು ಬರುತ್ತೇನೆ. ஆமென். ಆಮೆನ್. டைம் இருந்தா போ, ಸಮಯವಿದ್ದರೆ ಹೋಗೋಣ. டைம் யாருக்கு இருக்கு? ಸಮಯ ಯಾರಿಗಿದೆ? டைம் யாருக்கு இருக்குங்க? ಸಮಯ ಯಾರಿಗಿದೆ? இல்லைங்களா? எனக்கும் 24 அவர் தான் கொடுத்துக்கிறாரு. ದೇವರು ನನಗೂ 24 ತಾಸನ್ನ ಕೊಟ್ಟಿದ್ದಾನೆ. எல்லாருக்கும் அதே 24 அவர் தான். ಎಲ್ಲರಿಗೂ ಅದೇ 24 ತಾಸುಗಳು. It's your priority. ಇದು ನಾವು ಕೊಡುವಂತ ಪ್ರಾಮುಖ್ಯತೆ. ಬ್ರದರ್ சொன்னாரு, ಸಹೋದರನು ಬಂದು ಹೇಳಿದನು, இதோட முடிக்கிறேன் ನಾನು, ಇದರಲ್ಲೇ ನಾನು ಅಂತ್ಯಗೊಳಿಸುತ್ತೇನೆ. ಬ್ರದರ್ சொன்னாரு, ಸಹೋದರನು ಬಂದು ಹೇಳಿದನು, நான் ஊருக்கு போறேன், ಬೋಧಕರೇ ನಾನು ಊರಿಗೆ ಹೋಗುತ್ತೇನೆ. ಕ್ಯಾನ್ಸಲ್ ಆಯ್ತು, ಏನ್ போறீங்கன்னு கேட்டேன். ಊರಿಗೆ ಹೋಗುವುದು ಕ್ಯಾನ್ಸಲ್ ಆಗಿತ್ತಲ್ಲ, ಯಾಕೆ ಹೋಗುತ್ತೀರಾ? இல்ல பாஸ்டர் போறேன். ಇಲ್ಲ ಇಲ್ಲ ಬೋಧಕರೇ ಹೋಗುತ್ತೇನೆ. ஏன்? ಯಾಕೆ? இல்ல ஒரு ಲ್ಯಾಂಡ್ வாங்க போறோம், ಅಲ್ಲಿ ಒಂದು ಸ್ಥಳವನ್ನು ತೆಗೆದುಕೊಳ್ಳುವುದಕ್ಕೆ ಹೋಗುತ್ತೇವೆ, ರಿಜಿಸ್ಟ್ರೇಷನ್ பண்ணிட்டு வந்துறோம், ಅದನ್ನು ರಿಜಿಸ್ಟ್ರೇಷನ್ ಮಾಡಿ ಬಂದು ಬಿಡುತ್ತೇವೆ. நீ ஏன் கூட தானே ஊழிய செஞ்சு சுத்தி நின்ற, ನೀನು ನನ್ನ ಜೊತೆಯಲ್ಲಿ ಸೇವೆ ಮಾಡಿಕೊಂಡು ತಿರುಗುತ್ತಿದ್ದೆ, எப்படி ಲ್ಯಾಂಡ್ வாங்கல? ಹೇಗೆ ನೀನು ಸ್ಥಳವನ್ನು ತೆಗೆದುಕೊಂಡೆ? ಸಭೆಯಲ್ಲಿ 7 ನಾள் வேலை செய்துங்கறாங்க, ನಮ್ಮ ಸಭೆಯಲ್ಲಿ 7 ದಿನ ಕೆಲಸ ಮಾಡಿದವರೆಲ್ಲ ಅವರು ಇನ್ನೂ ತೆಗೆದುಕೊಳ್ಳಲಿಲ್ಲ. நீ அங்க கூட சுத்தி நின்று நீ எப்படி ಲ್ಯಾಂಡ್ வாங்கல? ನೀನು ನನ್ನ ಜೊತೆಯಲ್ಲಿ ಸುತ್ತಿಕೊಂಡು ಹೇಗೆ ನೀನು ಸ್ಥಳವನ್ನು ತೆಗೆದುಕೊಂಡೆ? எப்ப யோசிச்சீங்களா? ಹೇಗಾದರೂ ನೀವು ಯೋಚಿಸಿದ್ದೀರಾ? என் கூட பெல்காமுக்கு வராரு, என் கூட ராய்ச்சூருக்கு வராரு, என் கூட சிக்பலாப்பூர் வராரு, என் கூட ದೊಡ್ಡಬಳ್ಳಾಪುರ, எல்லா புறாக்கும் வராரு. ஆனா அங்க ಲ್ಯಾಂಡ್ ರಿಜಿಸ್ಟರ್ பண்ண போறாரு. ನನ್ನ ಜೊತೆಯಲ್ಲಿ ಆತನು ಎಲ್ಲಾ ಸ್ಥಳಗಳಿಗೂ ಬರುತ್ತಾನೆ, ಆದರೆ ಇಲ್ಲಿ ಸ್ಥಳವನ್ನು ತೆಗೆದುಕೊಳ್ಳಲು ಹೋಗುತ್ತಾನೆ. அப்ப என் ஜெபம் என்ன தெரியுமா இருந்துச்சு? ಆಗ ನನ್ನ ಪ್ರಾರ್ಥನೆ ಏನಾಗಿತ್ತು? 7 நாள் வேலை செய்தவங்க ஆண்டவர் இன்னும் ஏன் வாங்கல? 7 ದಿನ ಕೆಲಸ ಮಾಡುವವರೆಲ್ಲರೂ ದೇವರೇ ಯಾಕೆ ತೆಗೆದುಕೊಳ್ಳಲಿಲ್ಲ? இல்ல எனக்கு தெரியாம ரகசியமா வாங்கி வச்சிருக்காங்க. ಇಲ್ಲ ಒಂದು ವೇಳೆ ನನಗೆ ತಿಳಿಯದ ಹಾಗೆ ರಹಸ್ಯವಾಗಿ ತೆಗೆದಿಟ್ಟಿದ್ದಾರಾ? பாருங்க, ஓடி ஓடி உழைச்சாலும் ನೋಡಿ, ಓಡಿ ಓಡಿ ದುಡಿದರು ஆண்டவர் ஆசீர்வதிச்சாதான் நிக்கும். ದೇವರು ಆಶೀರ್ವದಿಸಿದರೆ ಮಾತ್ರ ನಿಲ್ಲುತ್ತದೆ. It's not how many days you work. ಇದು ಎಷ್ಟು ದಿನಗಳು ನೀನು ಕೆಲಸ ಮಾಡುತ್ತೀಯಾ ಎಂಬುದಲ್ಲ, ஆண்டவர் அதை ஆசீர்வதிச்சிருக்கிறாரா ஆன்றதுதான் உண்மை. ದೇವರು ಅದನ್ನು ಆಶೀರ್ವದಿಸಿದ್ದಾನಾ ಎಂಬುದೇ ಸೇವೆ. ஆமென். முதலாவது தேவனுடைய ராஜ்யத்தையும் அவருடைய நீதியை தேடு. ಮೊದಲನೆಯದಾಗಿ ದೇವರ ರಾಜ್ಯವನ್ನು ಆತನ ನೀತಿಯನ್ನು ಹುಡುಕಿರಿ, உனக்கு எல்லாவற்றையும் நான் உனக்கு சேர்த்து கூட்டி, ನಂತರ ಎಲ್ಲವನ್ನು ನಾನು ನಿಮಗೆ ಸೇರಿಸಿ ಕೊಡುತ್ತೇನೆ. ஆமென். ಆಮೆನ್. நான் சொல்றேன் உங்களுக்கு, ನಾನು ನಿಮಗೆ ಹೇಳುತ್ತೇನೆ, ஆலயத்துக்கு வாங்க, ಆಲಯಕ್ಕೆ ಬನ್ನಿ, தேடி வாங்க, ಹುಡುಕಿ ಬನ್ನಿ, தேவனுக்காக வாங்க. ದೇವರಿಗೋಸ್ಕರ ಬನ್ನಿ. உங்களை ஆண்டவர் ஆசீர்வதிக்கலனா என்ன கேளுங்க. ನಿಮ್ಮನ್ನು ದೇವರು ಆಶೀರ್ವದಿಸಲಿಲ್ಲವಾದರೆ ನನ್ನನ್ನು ಕೇಳಿ. ஆமென். ಆಮೆನ್. எனக்கு ஒரு ஆசீர்வாதம் ஆண்டவர் கொடுத்தாரு. ನನಗೊಂದು ಆಶೀರ್ವಾದವನ್ನು ದೇವರು ಕೊಟ್ಟನು. சொல்ல மாட்டேன், ನಾನು ಅದನ್ನು ಹೇಳುವುದಿಲ್ಲ, சொல்லவே மாட்டேன். அவன் அது ரகசியமாவே இருக்கட்டும். ஏன்னா வீட்டில் போன உடனே கேட்பாங்க எல்லாரும்,
ಅದು ರಹಸ್ಯವಾಗಿಯೇ ಇರಲಿ. ஹalleluya. ಹಲ್ಲೆಲೂಯಾ. ஏற்கனவே உங்களுக்கு சொன்னது போலதான், ಈಗಾಗಲೇ ನಾನು ನಿಮಗೆ ಹೇಳಿದ ಹಾಗೆ ஏற்கனவே ஆண்டவர் ஒரு ப்ரொமோஷனை கொடுத்திருக்கிறாரு. ದೇವರು ನನಗೆ ಒಂದು ಉನ್ನತಿಯನ್ನು ಕೊಟ್ಟನು. அந்த ப்ரொமோஷனை போன வாரம் ಗ್ಲೋಬಲ್ ಮೀಟಿಂಗ್ ಅನೌನ್ಸ್ பண்ணாங்க. ಆ ಒಂದು ಉನ್ನತಿಯನ್ನು ಕಳೆದ ವಾರ ಗ್ಲೋಬಲ್ ಮೀಟಿಂಗ್ ಅಲ್ಲಿ ಅನೌನ್ಸ್ ಮಾಡಿದರು. நல்ல ஒரு உயர்வை ஆண்டவர் கொடுத்திருக்கிறார். ಒಳ್ಳೆಯ ಒಂದು ಉನ್ನತಿಯನ್ನು ದೇವರು ಕೊಟ್ಟಿದ್ದಾನೆ. ಆಮೆನ್. ಆಮೆನ್. ನಮ್ಮ ಪಾಟಿಗೆ ಸುತ್ತಿ ನಿಂತಿರೋ ஊழியத்துல ನಮ್ಮ ಪಾಡಿಗೆ ನಾವು ಸೇವೆಗೆಂಬುದಾಗಿ ಸುತ್ತುತ್ತಿದ್ದೇವೆ. ಕರ್ತರ್ ಆಶೀರ್ವದಿக்கிறார். ಕರ್ತನು ಆಶೀರ್ವದಿಸುವನಾಗಿದ್ದಾನೆ. ஆசீர்வாதத்துக்கு ரகசியத்தை சொல்லி கொடுக்குறேன் பாருங்க. ಆಶೀರ್ವಾದದ ರಹಸ್ಯವನ್ನು ನಾನು ನಿಮಗೆ ಹೇಳಿಕೊಡುತ್ತಿದ್ದೇನೆ. தேவன் முன்னாடி வாங்க, ದೇವರ ಹಿಂದೆ ಬನ್ನಿ, அவர் உங்களை ஆசீர்வதி. ಆತನು ನಿಮ್ಮನ್ನು ಆಶೀರ್ವದಿಸುವನು. ಆಮೆನ್. ಆಮೆನ್. ಎಲ್ಲರೂ ಕಣ್களை ಮೂಡಿ ಎಲ್ಲರೂ ಹಾಗೆ ಕಣ್ಣುಗಳು